ಹಲೋ ಗೆಳೆಯರಿ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಡಿಸೆಂಬರ್ 5, 2025 ದಿ ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಇವತ್ತಿನ ಒಂದು ಚರ್ಚೆಗೆ ತೆಗೆದುಕೊಂಡಿರುವಂತಹ ಬಹುಮುಖ್ಯವಾದಂಥ ಆರ್ಟಿಕಲ್ ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಂತೆ 2 ಆರ್ಟಿಕಲ್ಸ್ಗಳಿದ್ದಾವೆ. ಅದರಲ್ಲೂ ಇಂಡಿಯಾ ಆ್ಯಂಡ್ ರಷ್ಯಾಗೆ ಸಂಬಂಧಪಟ್ಟಂಥ ಒಂದು ಆಸ್ಪೆಕ್ಟ್ ಆಗಿರ್ಬೋದು. ಪರ್ಟಿಕ್ಯುಲರ್ಲಿ ಮುಂದೆ ಬರ್ತಕ್ಕಂಥ ಒಂದು ಸಮಿಟ್ ನಡಿನಲ್ಲಿ ಎರಡೂ ಕಂಟ್ರಿಗಳ ಮಧ್ಯೆ ಒಂದು ಬಯೋಲ್ಯಾಟ್ರಲ್ ಟೈಸ್ ಯಾವ ರೀತಿಯಾಗಿ ಎನ್ಹಾನ್ಸ್ ಆಗುತ್ತೆ ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ನಾವು ಗಮನ ಹರಿಸ್ತಾ ಇದ್ವಿ. ಅಂದರೆ ಬೇಸಿಕ್ ಅಜೆಂಡಾ ಯಾವ ರೀತಿಯಾಗಿದೆ ಅಂತ. ಇನ್ನೊಂದು ಪರ್ಟಿಕ್ಯುಲರ್ಲಿ ಇಂಟರ್ನಲ್ ಸೆಕ್ಯೂರಿಟಿ ಅಂತ ಬಂದಾಗ ಅಥವಾ ಇಂಟರ್ನ್ಯಾಷನಲ್ ಆಸ್ಪೆಕ್ಟ್ನ ಆಧಾರದ ಮೇಲೂ ಸಹ ಅರ್ಬನ್ ಟೆರರಿಸಮ್ ಆಕ್ಟಿವಿಟಿ ಆಧಾರದ ಮೇಲೆ ಒಂದು ಎಡಿಟೋರಿಯಲ್ ಸೆಕ್ಷನ್ ಆರ್ಟಿಕಲ್ ಇದೆ. ಅದನ್ನು ಸಹ ಇವತ್ತು ನೋಡಲಿದ್ದೇವೆ. ಇದರೊಂದಿಗೆ ಡಿಸ್ಕಸ್ ಮಾಡ್ತಾ ಇರುವಂಥದ್ದು ಡಿಜಿಟಲ್ ಅರೆಸ್ಟ್ಗೆ ಸಂಬಂಧಪಟ್ಟಂತೆ ಗ್ಲೋಬಲ್ ಲೆವೆಲ್ನ ಒಂದು ಕಂಟೆಕ್ಸ್ಟನ್ನು ಕನೆಕ್ಟ್ ಮಾಡೋದ್ರ ಮುಖಾಂತರ ಆರ್ಟಿಕಲ್ ಇದೆ. ಜೊತೆಗೆ ಪಾರ್ಲಿಮೆಂಟರಿ ಡೆಮೋಕ್ರಸಿಗೆ ಸಂಬಂಧಪಟ್ಟಂಥ ಒಂದು ಇಶ್ಯೂನು ಸಹ ಇವತ್ತು ನೋಡಲಿದ್ದೇವೆ. ಇವತ್ತಿನ ಒಂದು ಮೊದಲನೇ ಆರ್ಟಿಕಲನ್ನು ನೋಡುವಂಥದ್ದಾದರೆ GS ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಂತೆ ಇಂಡಿಯಾ ಆ್ಯಂಡ್ ರಷ್ಯಾ ರಿಲೇಟೆಡ್ ಇರುವಂಥ ಒಂದು ಪಾರ್ಟ್ನರ್ಶಿಪ್ಪನ್ನು ಗಮನ ಹರಿಸ್ಬೋದು. ಪ್ರಧಾನಮಂತ್ರಿಜಿ ಅವರು ಇವಾಗ ಪುಟಿನ್ ಅವರನ್ನು ವೆಲ್ಕಮ್ ಮಾಡ್ತಾ ಇರೋದಾಗಿ ನಾವಿಲ್ಲಿ ಗಮನ ಹರಿಸ್ತಾ ಇದ್ದೀವಿ. ಸೊ ಪರ್ಟಿಕ್ಯುಲರ್ಲಿ ಇಂಡಿಯಾ ಮತ್ತು ರಷ್ಯಾಗೆ ಸಂಬಂಧಪಟ್ಟಂಥ ಒಂದು ಪಾರ್ಟ್ನರ್ಶಿಪ್ಪನ್ನು ಕಾಣ್ಬೋದು. ಈ ಒಂದು ಆರ್ಟಿಕಲ್ ನಡಿಯಲ್ಲಿ ಯಾವ ರೀತಿಯಂಥ ಪ್ಲ್ಯಾನ್ ಇದೆ, ಈ ಒಂದು ಫ್ರೈಡೇನಲ್ಲಿ ಅವರು ಯಾವ ರೀತಿಯಂಥ ಬಿಸ್ನೆಸ್ ಇವೆಂಟ್ ಮಾಡುವಂಥದ್ದಾಗಲಿ, ಪ್ರೆಸ್ ಸ್ಟೇಟ್ಮೆಂಟ್, ಈ ರೀತಿಯಾದಂಥ ಒಂದು ಶೆಡ್ಯೂಲಿಂಗನ್ನು ಸಹ ನಾವಿಲ್ಲಿ ಗಮನ ಹರಿಸ್ಬೋದು. ಸೊ ನಮ್ಮ ಒಂದು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡುವಂಥದ್ದಾದರೆ ಈ ಒಂದು ಮೀಟಿಂಗ್ನ ಅಜೆಂಡಾ ಯಾವ ರೀತಿಯಾಗಿದೆ, ಸ್ಟ್ರಾಟಜಿಕಲಿ ಇದು ಯಾವ ರೀತಿಯಾಗಿ ಎರಡೂ ಕಂಟ್ರಿಗಳ ಮಧ್ಯೆ ಒಂದು ಬೆನಿಫಿಟನ್ನು ತರುತ್ತೆ ಅಂತಲೇ ನಾವಿಲ್ಲಿ ಗಮನ ಹರಿಸ್ಬೋದು. ಸೊ ಪರ್ಟಿಕ್ಯುಲರ್ಲಿ ಇಲ್ಲಿ ಫೋಕಸ್ ಮಾಡ್ತಾ ಇರುವಂಥ ಒಂದು ಡಿಫೆನ್ಸ್ ಕೋಆಪರೇಷನ್. ಸೊ ಡೈಮೆನ್ಷನ್ ಆಧಾರದ ಮೇಲೆ ನಾವು ಕನ್ಸಿಡರ್ ಮಾಡುವಂಥದ್ದಾದರೆ ಫಸ್ಟು ಡಿಫೆನ್ಸ್ ಕೋಆಪರೇಷನ್ ಯಾವ ರೀತಿಯಾಗಿರುತ್ತೆ ಅಂತ. ಸೊ ಇವಾಗ ಭಾರತ ಡಿಫೆನ್ಸ್ ಕೋಆಪರೇಷನ್ ಅಂತ ಬಂದಾಗ ಆತ್ಮನಿರ್ಭರ ಭಾರತವನ್ನು ಹೆಚ್ಚು ಫೋಕಸ್ ಮಾಡ್ತಾ ಇದೆ. ಇಂಡಿಜಿನಿಯಸ್ಲಿ ಡಿಫೆನ್ಸ್ಗೆ ಸಂಬಂಧಪಟ್ಟಂಥ ಒಂದು ಉತ್ಪಾದನೆಯನ್ನು ಅಥವಾ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಮುಂದಾಗ್ತಾ ಇರೋದನ್ನು ನಾವು ಗಮನ ಹರಿಸ್ತಾ ಇದ್ದೀವಿ. ಆತ್ಮನಿರ್ಭರ ಭಾರತಕ್ಕೆ ಸಂಬಂಧಪಟ್ಟಂಥ ಒಂದು ಫೋಕಸನ್ನು ನಾವಿಲ್ಲಿ ಕಾಣ್ಬೋದು. ಇದರೊಂದಿಗೆ ಭಾರತದಲ್ಲಿರುವಂಥ ಒಂದು ತಂತ್ರಜ್ಞಾನ ಟೆಕ್ನಾಲಜಿ ಯಾವ ರೀತಿಯಾಗಿದೆ, ಇದಕ್ಕೆ ರಿಲೇಟೆಡ್ ಇರುವಂಥ ಒಂದು ಕೋಆಪರೇಷನು ಸಹ ಎನ್ಹಾನ್ಸ್ ಆಗುವಂತಹ ಸಾಧ್ಯತೆ ಇದೆ. ಡಿಫೆನ್ಸ್ಗೆ ಸಂಬಂಧಿಸಿದಂತೆ ಭಾರತ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಮುಂದಾಗ್ತಾ ಇರೋದನ್ನು ಸಹ ನಾವು ಗಮನ ಹರಿಸ್ಬೋದು. ಎಕ್ಸ್ಪೋರ್ಟ್ ಹಾಗೂ ಕೋ ಪ್ರೊಡಕ್ಷನ್ಗೆ ಸಂಬಂಧಪಟ್ಟಂಥ ಒಂದು ಡಿಸ್ಕಷನ್ ಆಗುವಂಥ ಒಂದು ಸಾಧ್ಯತೆ ಇದೆ. ಇವೆಲ್ಲವೂ ಸಹ ಡಿಫೆನ್ಸ್ ಏರಿಯಾಗೆ ಸಂಬಂಧಿಸಿದಂಥ ಒಂದು ಕೋಆಪರೇಷನ್ ಅಜೆಂಡಾ ಅನ್ನು ನಾವಿಲ್ಲಿ ಗಮನ ಹರಿಸ್ಬೋದು. ಭಾರತ ಇವಾಗ ರಷ್ಯಾದ ಮೇಲೆ ಇಟ್ಟುಕೊಂಡಿರ್ತಕ್ಕಂಥ ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡಬೇಕು ಅಂತ ಆತ್ಮನಿರ್ಭರ ಭಾರತ ನಡಿನಲ್ಲಿ ಭಾರತ ಸೆಲ್ಫ್ ರಿಲಯನ್ಸನ್ನು ಮಾಡ್ತಾ ಇದೆ. ಸೊ ನಾವೇ ಮ್ಯಾನುಫ್ಯಾಕ್ಚರ್ನ ಮಾಡುವಂಥ ನಿಟ್ಟಿನಲ್ಲಿ ಅಗೇನ್ ಸ್ವಲ್ಪ ಎಕ್ಸ್ಪೋರ್ಟ್ಗೆ ಸಂಬಂಧಪಟ್ಟಂಥ ಒಂದು ಕೋಆಪರೇಷನನ್ನು ಸಹ ಎನ್ಹಾನ್ಸ್ ಮಾಡ್ಬೋದು. ಸೊ ಇಲ್ಲಿ ಒಂದು ಸ್ಟ್ರಾಟಜಿಕ್ ಟೈಯನ್ನು ತರಲಿಕ್ಕೆ ಡಿಫೆನ್ಸ್ ಕೋಆಪರೇಷನ್ಗೆ ಸಂಬಂಧಪಟ್ಟಂತೆ ಒಂದು ಅಜೆಂಡಾವನ್ನು ಕನ್ಸಿಡರ್ ಮಾಡ್ಬೋದು. ಜೊತೆಗೆ ಫೈನಾನ್ಷಿಯಲ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಅಥವಾ ಆರ್ಥಿಕವಾಗಿ ಯಾವ ರೀತಿಯಂಥ ಒಂದು ಹೊಂದಾಣಿಕೆಯನ್ನು ಇಲ್ಲಿ ತರಬೇಕು ಅನ್ನುವಂಥದ್ದಾದರೆ ಸೊ ಪರ್ಟಿಕ್ಯುಲರ್ಲಿ ಇವಾಗ ಇಂಟರ್ ಬ್ಯಾಂಕ್ ಕೋಆಪರೇಷನನ್ನು ಎನ್ಹಾನ್ಸ್ ಮಾಡುವಂಥದ್ದು. ಸೊ ಎರಡೂ ದೇಶಗಳ ಮಧ್ಯೆ ಇರತಕ್ಕಂಥ ಒಂದು ಬ್ಯಾಂಕಿಂಗ್ ಸಿಸ್ಟಮಲ್ಲಿ ಕೋಆಪರೇಷನನ್ನು ತರಬೇಕು ಅನ್ನುವಂಥದ್ದಾಗಿ ನಾವು ನೋಡ್ಬೋದು. ನ್ಯೂ ಪೇಮೆಂಟ್ ಇನ್ಫ್ರಾಸ್ಟ್ರಕ್ಚರನ್ನು ತರಬೇಕು ಅನ್ನುವಂಥದ್ದಾಗಿ ಒಂದು ಡಿಸ್ಕಷನ್ ನಡೆಯಲಿದೆ. ಓಕೆ, ನ್ಯೂ ಪೇಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಅಂತಂದರೆ ಇವಾಗ ಸ್ವಿಫ್ಟ್ ಅನ್ನುವಂಥ ಕಾನ್ಸೆಪ್ಟನ್ನು ನೋಡ್ತೀವಲ್ಲ, ಗ್ಲೋಬಲ್ ಲೆವೆಲಲ್ಲಿ ಒಂದು ರಾಷ್ಟ್ರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಸ್ವಿಫ್ಟ್ ಹೇಗೆ ಟ್ರಾನ್ಸಾಕ್ಷನ್ ನಡೀತಾ ಇದೆ, ಒಂದು ಕ್ರೆಡಿಬಿಲಿಟಿಯನ್ನು ಪ್ರೊವೈಡ್ ಮಾಡುತ್ತೆ, ಅದೇ ರೀತಿಯಾಗಿ ಒಂದು ನ್ಯೂ ಪೇಮೆಂಟ್ ಇನ್ಫ್ರಾಸ್ಟ್ರಕ್ಚರ್ನ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಡಿಸ್ಕಷನ್ ಆಗುವಂಥ ಒಂದು ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಈವನ್ ಕ್ರೆಡಿಟ್ ಇನ್ವೆಸ್ಟ್ಮೆಂಟ್ಗೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಅಗ್ರಿಮೆಂಟ್ಗಳನ್ನು ಮಾತುಕತೆಯನ್ನು ಮಾಡುವಂಥ ಒಂದು ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು. ಇಲ್ಲಿ ಬಹುಮುಖ್ಯವಾಗಿ ಅಲ್ಟರ್ನೇಟಿವ್ ಪೇಮೆಂಟ್ ಸಿಸ್ಟಮನ್ನು ತರಬೇಕು, ಅಲ್ಟರ್ನೇಟಿವ್ ಪೇಮೆಂಟ್ ಪಾತ್ವೇಯನ್ನು ತರಬೇಕು ಅನ್ನುವಂಥದ್ದಾಗಿ ಡಿಸ್ಕಷನ್ ಆಗುವಂಥ ಸಾಧ್ಯತೆ ಇದೆ. ಇವಾಗ ನಿಮಗೆಲ್ಲ ತಿಳಿದಿರೋ ಪ್ರಕಾರ ನಾವು ಡಾಲರ್ ಅಂತ ನೋಡಿದಾಗ ಇದರ ಒಂದು ಇನ್ಫ್ಲುಯೆನ್ಸ್ ತುಂಬ ಜಾಸ್ತಿ ಆಗ್ತಾ ಇದೆ ಅಂತಲೇ ನೀವು ತಿಳಿದುಕೊಂಡಿರ್ಬೋದು. ನಿನ್ನೆ ತಾನೇ ನಾವು ಡಿಸ್ಕಸ್ ಮಾಡಿರುವಂಥ ಒಂದು ಆರ್ಟಿಕಲನ್ನು ಕನೆಕ್ಟ್ ಮಾಡುವಂಥದ್ದಾದರೆ ಡಿಪ್ರಿಸಿಯೇಷನ್ಗೆ ಸಂಬಂಧಪಟ್ಟಂತೆ ನೋಡಿದ್ವಿ. ನಮ್ಮ ಒಂದು ರುಪಿ ಇವಾಗ ಡಿಪ್ರಿಷಿಯೇಟ್ ಆಗ್ತಾ ಇದೆ ಅಂತ ನೋಡ್ತಾ ಇದ್ದೀವಿ. ಇವಾಗ ನಾವು ರಷ್ಯಾದೊಂದಿಗೆ ಮಾಡ್ತಾ ಇರುವಂತಹ ಕೆಲವೊಂದಿಷ್ಟು ಅಗ್ರಿಮೆಂಟ್ಸ್ಗಳು ಸಹ ನಮ್ಮ ರುಪಿ ಸ್ಟ್ರೆಂಥನ್ ಆಗಲಿಕ್ಕೆ ಸಹಕಾರಿ ಆಗುತ್ತೆ ಅಂತಲೇ ಕನೆಕ್ಟ್ ಮಾಡ್ಕೋಬೋದಲ್ವಾ. ಇದರೊಂದಿಗೆ ಇಲ್ಲಿರುವಂಥ SBR ಬ್ಯಾಂಕ್ ಅಂತಕ್ಕಂಥದ್ದು ಏನಿದೆಯಲ್ಲ, ಸೊ SBR ಬ್ಯಾಂಕ್ ಅನ್ನುವಂಥದ್ದು ಇದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ರಷ್ಯಾದ ಒಂದು ಇಂಪಾರ್ಟೆಂಟ್ ಬ್ಯಾಂಕ್ ಇದೆ. ಇವರು ಮಾಡಿರುವಂಥ ಕೆಲವೊಂದಿಷ್ಟು ಒಂದು ಅನೌನ್ಸ್ಮೆಂಟ್ ಅಂತ ನೋಡುವಂಥದ್ದಾದರೆ ಇಲ್ಲಿ ಎರಡೂ ಕಂಟ್ರಿಗಳ ಮಧ್ಯೆ ಹೆಚ್ಚು ಟ್ರಾನ್ಸಾಕ್ಷನ್ ಆಗಲಿಕ್ಕೆ ಬೇಕಾಗುವಂಥ ಒಂದು ಸ್ಟೆಪ್ಸನ್ನು ತೆಗೆದುಕೊಂಡಿದ್ದಾರೆ. ಓಕೆ, ಯಾವುದೇ ರೀತಿಯಾಗಿ ಥರ್ಡ್ ಪಾರ್ಟಿಯನ್ನು ಯೂಸ್ ಮಾಡ್ಕೊಳ್ದೆ, ಓಕೆ, ಸೊ ವೆಸ್ಟರ್ನ್ ಸಿಸ್ಟಮನ್ನು ಬೈಪಾಸ್ ಮಾಡೋದ್ರ ಮುಖಾಂತರ ಎರಡೂ ಕಂಟ್ರಿಗಳ ಮಧ್ಯೆ ಟ್ರಾನ್ಸಾಕ್ಷನ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬ್ಯಾಂಕ್ಗಳ ಅನೌನ್ಸ್ಮೆಂಟನ್ನು ಸಹ ನಾವು ಇಲ್ಲಿ ಗಮನ ಹರಿಸ್ಬೋದು. ಸೊ ಇಲ್ಲಿ ಫಾರ್ ದ ಫಸ್ಟ್ ಟೈಮ್ ಇಂಡಿಯಾ ಮತ್ತು ರಷ್ಯಾ ಒಂದು ಮ್ಯೂಚುವಲ್ ಫಂಡಿಂಗ್ ಇನ್ವೆಸ್ಟ್ಮೆಂಟನ್ನು ಸಹ ಮಾಡಲಿಕ್ಕೆ ಮುಂದಾಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ನಿಫ್ಟಿ ರಿಲೇಟೆಡ್ ಇರುವಂಥ 50ನಲ್ಲಿ. ಸೊ ಇದರಿಂದ ರಷ್ಯನ್ ಇನ್ವೆಸ್ಟ್ಮೆಂಟು ಸರಿಯಾಗಿ ಆಗಲಿ ಭಾರತದಲ್ಲಿ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಅಗ್ರಿಮೆಂಟನ್ನು ಸಹ ನಾವಿಲ್ಲಿ ಕಾಣ್ಬೋದು. ಫಾರ್ ದ ಫಸ್ಟ್ ಟೈಮ್ ಭಾರತ ಮತ್ತು ರಷ್ಯಾದೊಂದಿಗೆ ಮ್ಯೂಚುವಲ್ ಫಂಡಿಂಗ್
ಇನ್ವೆಸ್ಟ್ಮೆಂಟನ್ನು ನಾವು ಗಮನಿಸ್ತಾ ಇದ್ದೀವಿ ನಿಫ್ಟಿ 50 ನಡಿನಲ್ಲಿ. ಸೊ ಇದರ ಆಧಾರದ ಮೇಲೆ ನಮ್ಗೆ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ಅನೌನ್ಸ್ಮೆಂಟ್ಸ್ಗಳಿದ್ದಾವೆ ಫೈನಾನ್ಷಿಯಲ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ನೋಡಿದಾಗ. ಇವಾಗ ಒಂದು ಬ್ರಾಡರ್ ಆಸ್ಪೆಕ್ಟ್ಸ್ ಅಂತ ನೋಡೋದಾದರೆ ಸ್ಟ್ರಾಟಜಿಕ್ ಸಿಗ್ನಿಫಿಕೆನ್ಸ್ ಯಾವ ರೀತಿಯಾಗಿ ಸಹಕಾರಿಯನ್ನು ತರಬಹುದು ಎರಡು ಕಂಟ್ರಿಗಳ ಮಧ್ಯೆ. ಇವಾಗ ಫಾರಿನ್ ಪಾಲಿಸೀಸ್ಗಳು ಯಾವ ರೀತಿಯಾಗಿ ಬ್ಯಾಲೆನ್ಸ್ ಆಗಿ ಹೋಗಬೇಕು ಅಂತಂದರೆ ಪರ್ಟಿಕ್ಯುಲರ್ಲಿ ನಾವು ವರ್ಕ್ ಮಾಡಬೇಕಾಗಿರುವಂಥ ಏರಿಯಾ ಇದು ಆಲ್ರೆಡಿ ನೋಡಿರೋ ಪ್ರಕಾರ ಡಿಫೆನ್ಸ್ ಅಂತ ನೋಡಿದ್ವಿ. ಡಿಫೆನ್ಸ್ ರಿಲೇಟೆಡ್ ಇರುವಂತೆ ಭಾರತದ ಒಂದು ಆತ್ಮನಿರ್ಭರವನ್ನು ಹಾಗೂ ಎನರ್ಜಿ. ಸೊ ಗ್ಲೋಬಲ್ ಲೆವೆಲಲ್ಲಿ ಇವಾಗ ರಿನ್ಯೂಯಬಲ್ ಎನರ್ಜಿಗೆ ಸಂಬಂಧಪಟ್ಟಂತೆ ಅಥವಾ ಡೈವರ್ಸಿಫೈಡ್ ಆಗಿರತಕ್ಕಂಥ ಎನರ್ಜಿಗೆ ಸಂಬಂಧಿಸಿದಂಥ ಒಂದು ಫೋಕಸ್ ಇದೆ. ಸೊ ಇದನ್ನು ಸಪೋರ್ಟ್ ಮಾಡಲಿಕ್ಕೆ ಏನು ಕೊಲ್ಯಾಬ್ರೇಷನ್ಸನ್ನು ತರ್ತಾ ಇದ್ದಾರೆ ಅನ್ನುವಂಥದ್ದಾಗಿರ್ಬೋದು. ಅಗೇನ್ ಸ್ಪೇಸ್ ಅಂತ ಬಂದಾಗ ಇದರ ಒಂದು ಕೋಆಪರೇಷನ್ ಅಡಿನಲ್ಲಿ ಇದು ಆಲ್ರೆಡಿ ಅವರು ನಮಗೆ ಸಾಕಷ್ಟು ಸಪೋರ್ಟನ್ನು ಮಾಡಿದ್ದಾರೆ. ಇವಾಗ ರೀಸೆಂಟಾಗಿ ಗಗನಯಾನ್ ಟ್ರೈನಿಂಗ್ಗೆ ಸಂಬಂಧಪಟ್ಟಂತೆ ಎಕ್ಸಾಂಪಲನ್ನು ಸಹ ನಾವು ಗಮನ ಹರಿಸ್ಬೋದು. ನ್ಯೂಕ್ಲಿಯರ್ ಕೋಆಪರೇಷನ್ಗೆ ಸಂಬಂಧಿಸಿದಂಥ ಒಂದು ಆಸ್ಪೆಕ್ಟನ್ನು ನೋಡಬೇಕಾಗುತ್ತೆ. ಹಾಗೂ ಟ್ರೇಡ್ ಆಸ್ಪೆಕ್ಟಲ್ಲಿ ಯಾವ ರೀತಿ ಅಂತ ಒಂದು ಡಿಸಿಷನನ್ನು ತೆಗೆದುಕೊಳ್ತಾರೆ. ಸೊ ಇವೆಲ್ಲ ನೀವು ಅರ್ಥ ಮಾಡ್ಕೊಳ್ಳೋದಾದರೆ ಏನು ಒಂದು ಸ್ಟ್ರಾಂಗ್ ಏರಿಯಾ ಅಲ್ಲಿ ನಾವು ಫೋಕಸ್ ಮಾಡಬೇಕು ಅಂತ. ಬಿಕಾಸ್ ನೀವು ನೋಡಿ ಇಂಡಿಯಾ ಮತ್ತು ರಷ್ಯಾ ಅಂತ ಬಂದಾಗ ಪರ್ಟಿಕ್ಯುಲರ್ಲಿ ನಾವು ಹಿಸ್ಟಾರಿಕಲಿ ಒಂದು ಕೋಲ್ಡ್ ವಾರ್ ಸಪೋರ್ಟ್ ಅಂತ ನೋಡಿದಾಗ 1971ನಲ್ಲಿ ಸಹ ಭಾರತ ಒಂದು ಟ್ರೀಟಿ ಆಫ್ ಪೀಸ್ ಇರ್ಬೋದು, ಫ್ರೆಂಡ್ಶಿಪ್ ಇರ್ಬೋದು, ಕೋಆಪರೇಷನನ್ನು ರಷ್ಯಾದೊಂದಿಗೆ ಮಾಡ್ತಾ ಇರೋದಾಗಿ ನಾವು ಗಮನ ಹರಿಸ್ಬೋದು. ಡಿಫೆನ್ಸ್ ಸೆಕ್ಟರ್ನಲ್ಲಿ ಬಂದಾಗ ಸೊ ಲ್ಯಾಂಡ್ ಮಾರ್ಕ್ ಸಪೋರ್ಟ್ ಅಂತಲೇ ಹೇಳ್ಬೋದು. S-400ಗೆ ಸಂಬಂಧಪಟ್ಟಂಥ ಒಂದು ಸಪೋರ್ಟ್, ಬ್ರಹ್ಮೋಸ್ ಆಗಿರ್ಬೋದು, ನ್ಯೂಕ್ಲಿಯರ್ ಸಬ್ಮರೀನ್ಸ್ಗಳಾಗಿರ್ಬೋದು, ಇವುಗಳೆಲ್ಲವನ್ನು ಸಪೋರ್ಟ್ ಮಾಡಿರೋದಾಗಿ ನಾವು ನೋಡ್ತಾ ಇದ್ದೀವಿ. ಸೊ ಈ ಒಂದು ಹಂತದಲ್ಲಿ ನಮಗೆ ಬೇಕಾಗಿರುವಂಥ ಒಂದು ಎನರ್ಜಿ ರಿಲೇಟೆಡ್ ಇರುವಂಥ ಸಪೋರ್ಟನ್ನು ಸಹ ಅವ್ರು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇವಾಗ ನಾವು ಹೆಚ್ಚು ಇಂಪೋರ್ಟನ್ನು ಮಾಡ್ಕೋತಾ ಇದ್ದೀವಿ. ಪರ್ಟಿಕ್ಯುಲರ್ಲಿ ಆಯಿಲ್ ಇಂಪೋರ್ಟ್ ಅಂತ ಬಂದಾಗ ರಷ್ಯಾನೇ ನಮ್ಗೆ ಇವಾಗ ಸದ್ಯಕ್ಕೆ ಕಡಿಮೆ ಬೆಲೆಯಲ್ಲಿ ಕೊಡ್ತಾ ಇರೋದನ್ನು ನಾವು ನೋಡ್ತಾ ಇದ್ವಿ. ಪ್ರಸ್ತುತವಾಗಿ ಸಾಕಷ್ಟು ಚಾಲೆಂಜಸ್ಗಳಿದ್ದಾವೆ. ಬಿಕಾಸ್ ನೋಡಿ ಈ ರಷ್ಯಾ ಬರೀ ನಮ್ಮ ಜೊತೆ ಅಷ್ಟೇ ಕ್ಲೋಸ್ ಇಲ್ಲ, ಚೈನಾ ಜೊತೆನೂ ಒಂದು ಕ್ಲೋಸ್ನೆಸ್ಸನ್ನು ತೋರಿಸ್ತಾ ಇದೆ. ಬಟ್ ಭಾರತ ಚೈನಾ ಜೊತೆಗೆ ಅಷ್ಟೊಂದು ಸರಿಯಾಗಿಲ್ಲ. ಓಕೆ, ಸ್ಟ್ರಾಟಜಿಕಲಿ ನಾವು ಅವ್ರ ಜೊತೆ ಅಷ್ಟೊಂದು ಕೋಆಪರೇಷನ್ನ ಮಾಡೋಕ್ಕಾಗ್ತಿಲ್ಲ ಅಂತಲೇ ಹೇಳ್ಬೋದು. ಸೊ ಈ ಒಂದು ಹಂತದಲ್ಲಿ ನಾವು ನೋಡೋದಾದರೆ ರಷ್ಯಾ ಮತ್ತು ಚೈನಾದ ಕ್ಲೋಸ್ನೆಸ್ಸು ಯಾವ ರೀತಿಯಾಗಿ ಒಂದು ಚಾಲೆಂಜನ್ನು ಕ್ರಿಯೇಟ್ ಮಾಡ್ತಾ ಇದೆ. ಈವನ್ ಭಾರತ ಇವತ್ತು US ಜೊತೆಗೆ ಕೆಲವೊಂದಿಷ್ಟು ಟೈಸನ್ನು ಎನ್ಹಾನ್ಸ್ ಮಾಡ್ತಾ ಇದೆ. ಡಿಸ್ಪೈಟ್ ಆಫ್ ಟ್ಯಾರಿಫ್ ಅದೆಲ್ಲ ಹಾಕಿದ್ರೂ ಸಹ, ವಾರ್ ಇದ್ರೂ ಸಹ ಒಂದು ಟೈ ಇರೋದನ್ನು ನೋಡಿದಾಗ ಜಾಸ್ತಿ ಇದೆ ಅಂತ ನಾವು ಗಮನಿಸ್ಬೋದು. ಸೊ ಪೇಮೆಂಟ್ಗೆ ಸಂಬಂಧಪಟ್ಟಂಥ ಒಂದು ಡಿಫಿಕಲ್ಟೀಸ್ ಇದೆ. ಸೊ ಒಂದು ಅಪರ್ಚುನಿಟಿ ಏನಂತಂದರೆ ಇವಾಗ ನಾವು ಟ್ರೇಡನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಒಂದು ರುಪಿ ಏನಿರುತ್ತಲ್ಲ, ಅವರ ಒಂದು ರುಬೆಲ್ ಏನಿರುತ್ತಲ್ಲ, ಇದರೊಂದಿಗೆ ಎಕ್ಸ್ಚೇಂಜನ್ನು ಮಾಡ್ಕೋಬೋದು. ಡಾಲರನ್ನು ಯಾವುದೇ ರೀತಿಯಾಗಿ ತರದೆ ನಾವು ಡೊಮೆಸ್ಟಿಕ್ ಕರೆನ್ಸಿಯ ಮುಖಾಂತರ ಅಗ್ರಿಮೆಂಟ್ಸನ್ನು ಮಾಡ್ಕೊಳೋದ್ರ ಮುಖಾಂತರ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಈವನ್ ಡಿಫೆನ್ಸ್ಗೆ ಸಂಬಂಧಪಟ್ಟಂತೆ ಪ್ರೊಡಕ್ಷನ್ ಮಾಡೋದ್ರಿಂದ ಭಾರತದ ಒಂದು ಮೇಕ್ ಇನ್ ಇಂಡಿಯಾ ಪ್ರೋಗ್ರಾಮ್ ಸಕ್ಸಸ್ಫುಲ್ ಆಗುತ್ತೆ ಡೆಫಿನೆಟ್ಲಿ ಅಲ್ವಾ. ಸೊ ಇಲ್ಲಿ ನೋಡಿ ಆತ್ಮನಿರ್ಭರ ಭಾರತ ಅಂತ ನಾವು ಹೇಳ್ತೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಅಂದಾಗ ನಾವು ಕೇವಲ ಬರೀ ಅವರು ಡೆವಲಪ್ ಮಾಡಿರೋದನ್ನು ನಮ್ಮ ಹತ್ರ ತರ್ಕೊಳ್ಳೋದಂತ ಅಷ್ಟೇ ಅಲ್ಲ. ಸೊ ನಾವು ಅವರು ಸೇರ್ಬಿಟ್ಟು ಒಟ್ಟಾಗಿ ಪ್ರೊಡಕ್ಷನ್ ಮಾಡೋದ್ರಿಂದ ಮೇಕ್ ಇನ್ ಇಂಡಿಯಾನೂ ಸಹ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ನಾವು ಸರಿಯಾದಂಥ ಒಂದು ಟೈಯನ್ನು ತರುವಂಥ ಸಂದರ್ಭದಲ್ಲಿ ಆಟೋಮೆಟಿಕ್ಲಿ ಇನ್ವೆಸ್ಟ್ಮೆಂಟ್ಗಳು ಸಹ ಸಹಕಾರಿಯಾಗುತ್ತೆ. ಸೊ ನಿನ್ನೆ ಒಂದು ಟಾಪಿಕನ್ನು ಕನೆಕ್ಟ್ ಮಾಡ್ಕೊಳ್ಳಿ. ಡಿಪ್ರಿಸಿಯೇಷನ್ ಅಂತ ಬಂದಾಗ ಒಂದು ಕ್ಯಾಪಿಟಲ್ ಔಟ್ಫ್ಲೋ ಆಗ್ತಾ ಇರೋದೇ ತುಂಬ ಒಂದು ರೀಸನ್ ಅಂತಲೇ ಹೇಳ್ಬೋದು. ಬಿಕಾಸ್ ನಾವು ಸರಿಯಾದಂಥ ಒಂದು ಟ್ರೇಡ್ ಮಾಡ್ಕೊಂಡಿಲ್ಲ. ಟ್ರೇಡ್ಗೆ ಸಂಬಂಧಪಟ್ಟಂತೆ US ಒಂದಿಗೆ ಏನು ವಾರ್ ನಡೀತಾ ಇತ್ತಲ್ಲ, ಇದರಿಂದ ನಮ್ಮ ಒಂದು ಮನಿ ಡಿಪ್ರಿಸಿಯೇಟ್ ಆಗಿದೆ. ಮನಿ ಡಿಪ್ರಿಷಿಯೇಟ್ ಆಗಿರೋದ್ರಿಂದ ನಮ್ಮ ಒಂದು ರುಪಿ ವ್ಯಾಲ್ಯೂವನ್ನು ಸಹ ಕಳೆದುಕೊಂಡಿದೆ. ಸೊ ಹಾಗಾಗಿ ನಮ್ಮಲ್ಲಿರ್ತಕ್ಕಂಥ ಇನ್ವೆಸ್ಟ್ಮೆಂಟ್ಗಳು ಬೇರೆ ಒಂದು ರಾಷ್ಟ್ರಕ್ಕೆ ಹೋಗ್ತಾ ಇದೆ. ಸೊ ಈ ಒಂದು ಹಂತದಲ್ಲಿ ಇನ್ವೆಸ್ಟ್ಮೆಂಟು ಸಹ ಸರಿಯಾಗಿ ಆಗಬೇಕು ಅಂತಂದರೆ ರಷ್ಯಾ ಮತ್ತು ಭಾರತದ ಅಗ್ರಿಮೆಂಟು ಸಹ ಡೆಫಿನೆಟ್ಲಿ ಇನ್ಫ್ಲುಯೆನ್ಸನ್ನು ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ಹಂತದಲ್ಲಿ ಯಾವ ಏರಿಯಾದಲ್ಲಿ ನಾವು ಸ್ಟ್ರಾಟಜಿಕಲಿ ಕೋಆಪರೇಷನನ್ನು ಎನ್ಹಾನ್ಸ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇವರು ಮಾತಾಡಿದಾದಮೇಲೆ ಯಾವ ರೀತಿ ಅಂತ ಒಂದು ಡಿಸ್ಕಷನ್ ನಡೆಯುತ್ತೆ, ಯಾವ ಒಂದು ಏರಿಯಾ ಮೇಲೆ ಇವರು ಕೋಆಪರೇಷನನ್ನು ಎನ್ಹಾನ್ಸ್ ಮಾಡ್ತಾರೆ, ಅದರ ಆಧಾರದ ಮೇಲೆ ನಾವು ಕನ್ಸಿಡರ್ ಮಾಡ್ತಾ ಹೋಗೋಣ, ಅಪ್ಡೇಟ್ ಮಾಡ್ತಾ ಹೋಗೋಣ. ಇವತ್ತಿನ ಒಂದು ಅನಾಲಿಸಿಸ್ ಅಂತ ನೋಡುವಂಥದ್ದಾದರೆ ಯಾವ ಏರಿಯಾದಲ್ಲಿ ನಾವು ಕೋಆಪರೇಷನನ್ನು ಮಾಡೋದು ಇಂಪಾರ್ಟೆಂಟು. ಸೊ ಈ ಒಂದು ಡೈಮೆನ್ಷನಲ್ಲಿ ಇಷ್ಟು ಪಾಯಿಂಟ್ಸನ್ನು ಗಮನ ಹರಿಸ್ಬೋದು. ಮುಂದಿನ ಆರ್ಟಿಕಲನ್ನು ನೋಡುವಂಥದ್ದಾದರೆ ಫ್ರೀಸ್ ಆ್ಯಂಡ್ ಥಾ, ಪಾರ್ಲಿಮೆಂಟ್ ಶುಡ್ ನಾಟ್ ಬಿ ರೆಡ್ಯೂಸ್ಡ್ ಟು ಅ ಪೊಲಿಟಿಕಲ್ ಸ್ಟೇಜ್ ಅನ್ನುವಂಥದ್ದಾಗಿ ಕಾಣ್ಬೋದು. ಈ ಒಂದು ಇಶ್ಯೂ ನಮಗೆ ಪರ್ಟಿಕ್ಯುಲರ್ಲಿ GS ಪೇಪರ್ 2 ನಡಿನಲ್ಲಿ ಒಂದು ಪೊಲಿಟಿಕಲ್ ರೆಸ್ಪಾನ್ಸಿಬಿಲಿಟಿ ಅಥವಾ ಪೊಲಿಟಿಕಲ್ ಅಕೌಂಟಬಿಲಿಟಿ ಅಂತಕ್ಕಂಥ ಒಂದು ಥೀಮನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳುವಂಥ ಸಂದರ್ಭದಲ್ಲಿ GS ಪೇಪರ್ 2 ಸಹಕಾರಿಯಾಗುತ್ತೆ ಅಂತಲೇ ಹೇಳ್ಬೋದು. ಇವಾಗ ಪರ್ಟಿಕ್ಯುಲರ್ಲಿ ಒಂದು ಡೆಮೋಕ್ರಸಿಗೆ ಸಂಬಂಧಪಟ್ಟಂಥ ಇಶ್ಯೂಸನ್ನು ಅಡ್ರೆಸ್ ಮಾಡ್ತಾ ಇದ್ದೀವಿ. ಪಾರ್ಲಿಮೆಂಟರಿಗೆ ಸಂಬಂಧಿಸಿದಂಥ ಒಂದು ಡ್ಯೂರೇಷನ್ ಏನು ಬದಲಾವಣೆ ಆಗಿದೆ ಅಥವಾ ಯಾವ ರೀತಿಯಂಥ ಒಂದು ಡಿಸ್ಕಷನ್ಸ್ಗಳು ನಡೀತಾ ಇದ್ದಾವೆ, ಡೆಮೋಕ್ರೆಟಿಕ್ ಇನ್ಸ್ಟಿಟ್ಯೂಷನ್ಸ್ಗಳು ಯಾವ ರೀತಿಯಾಗಿ ವರ್ಕ್ ಆಗ್ತಾ ಇದೆ ಅಂತ ಅಡ್ರೆಸ್ ಮಾಡುವಾಗ ಇಲ್ಲಿರುವಂಥ ಆಸ್ಪೆಕ್ಟ್ಸನ್ನು ಕವರ್ ಮಾಡ್ಬೋದು. ಸೊ ಇಲ್ಲಿ ನೋಡಿ ಫ್ರೀಸ್ ಆ್ಯಂಡ್ ಥಾ ಅನ್ನುವಂಥ ವರ್ಡನ್ನು ಯಾಕೆ ಯೂಸ್ ಮಾಡ್ತಾ ಇದ್ದಾರೆ. ಪ್ರಸ್ತುತವಾಗಿ ನಮ್ಮ ಒಂದು ಪಾರ್ಲಿಮೆಂಟಲ್ಲಿ ನಡೀತಾ ಇರುವಂಥ ಒಂದು ಸೆಷನ್ಸ್ಗಳನ್ನೇ ನೋಡುವಂಥದ್ದಾದರೆ ವಿಂಟರ್ ಸೆಷನ್ ಆಫ್ ದ ಪಾರ್ಲಿಮೆಂಟಲ್ಲಿ ಇರುವಂಥ ಡ್ಯೂರೇಷನ್ ಎಷ್ಟಿದೆ ಅಂತಂದರೆ 1ನೇ ತಾರೀಕಿಂದ 19ನೇ ತಾರೀಕಿನವರೆಗೂ ಕಂಡಕ್ಟ್ ಮಾಡುವಂಥ ಒಂದು ಸಂದರ್ಭದಲ್ಲಿ
15 ಸಿಟ್ಟಿಂಗನ್ನು ಮಾತ್ರ ಮಾಡುವಂಥ ಒಂದು ಪ್ಲ್ಯಾನನ್ನು ನಾವು ಇಲ್ಲಿ ಗಮನ ಹರಿಸ್ಬೋದು. ಸೊ ಈ ಒಂದು ಹಂತದಲ್ಲಿ ಶಾರ್ಟೆಸ್ಟ್ ವಿಂಟರ್ ಸೆಷನ್ ಅಂತಲೇ ಹೇಳ್ಬೋದು. ಈ ಒಂದು ಸಂದರ್ಭದಲ್ಲಿ ಸಂಸತ್ತಿನ ಒಂದು ಕಾರ್ಯ ಏನಾಗಿರುತ್ತೆ, ಪ್ರಪ್ರಥಮವಾಗಿ ಇದು ಲಾ ಮೇಕಿಂಗ್ ಪ್ರೊಸೆಸ್ನಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಲಾ ಮೇಕಿಂಗ್ ಅಂತ ಬಂದಾಗ ಕಾನೂನನ್ನು ಮಾಡುವಂಥ ಸಂದರ್ಭದಲ್ಲಿ ಸಾಕಷ್ಟು ಡಿಸ್ಕಷನ್ಸ್ಗಳು ಬರುತ್ತೆ, ಸಾಕಷ್ಟು ಡಿಬೇಟ್ಗಳು ಬರುತ್ತೆ, ಅಪೋಸಿಷನ್ ಪಾರ್ಟೀಸ್ಗಳು ಕ್ವಶನನ್ನು ರೇಸ್ ಮಾಡುವಂಥದ್ದಾಗಲಿ. ಸೊ ಯಾವುದೇ ಒಂದು ಲಾನ ಮಾಡುವಂಥ ಸಂದರ್ಭದಲ್ಲಿ ಅದನ್ನು ಸರಿಯಾದಂಥ ಒಂದು ಸ್ಕ್ರೂಟಿನಿ ಮಾಡಬೇಕು ಅನ್ನುವಂಥದ್ದನ್ನು ಗಮನ ಹರಿಸ್ಬೋದು. ಸೊ ಇದು ಕಾನ್ಸ್ಟಿಟ್ಯೂಷನಲ್ಲಿ ಪ್ರಿಸ್ಕ್ರೈಬ್ ಮಾಡಿರುವಂಥ ಒಂದು ಬೇಸಿಕ್ ಥೀಮ್ ಅಂತಲೇ ಹೇಳ್ಬೋದು. ಇವಾಗ ಪ್ರಸ್ತುತವಾಗಿ ಒಂದು ಡ್ರಾಮಾ ಹೆಚ್ಚು ಕ್ರಿಯೇಟ್ ಆಗ್ತಾ ಇದೆ ಅಂತಲೇ ಹೇಳುವಂಥದ್ದು ಆಥರ್ ಅವರು ಹೇಳೋ ಪ್ರಕಾರ. ಇವಾಗ ನೋಡಿ, ಸರ್ಕಾರ ಒಂದು ರೀತಿಯಾದಂಥ ಆರ್ಗ್ಯುಮೆಂಟ್ಸನ್ನು ಮಾಡಿದರೆ ಅಪೋಸಿಷನ್ನು ಸಹ ಒಂದು ರೀತಿಯಾದಂಥ ಒಂದು ಆರ್ಗ್ಯುಮೆಂಟನ್ನು ಮಾಡುತ್ತೆ. ಸರ್ಕಾರ ಏನು ಮಾಡುತ್ತೆ ಅಂದರೆ ಪರ್ಟಿಕ್ಯುಲರ್ಲಿ ಇವಾಗ ಕೆಲವೊಂದಿಷ್ಟು ಬಿಲ್ಗಳನ್ನು ಫಾಸ್ಟಾಗಿ ಮಾಡುವಂಥದ್ದಾಗಲಿ, ಸೊ ಅಪೋಸಿಷನ್ ಅವರ ಒಂದು ವಾಯ್ಸನ್ನು ರೆಸ್ಟ್ರಿಕ್ಟ್ ಮಾಡುವಂಥದ್ದಾಗಲಿ, ಸೊ ಅವರ ಒಂದು ಆ್ಯಕ್ಷನನ್ನು ನಾವು ತೆಗೆದುಕೊಳ್ಳುವಂಥದ್ದಾದರೆ ಟ್ರಸ್ಟ್ ಡೆಫಿಸಿಟ್ ಯಾಕೆ ಕ್ರಿಯೇಟ್ ಆಗಿದೆ, ಎರಡೂ ಪ್ಲ್ಯಾಟ್ಫಾರ್ಮ್ನ ಮಧ್ಯೆ ಒಂದು ಟ್ರಸ್ಟ್ ಡೆಫಿಸಿಟ್ ಇವಾಗ ಕ್ರಿಯೇಟ್ ಆಗಿದೆ. ಅಪೋಸಿಷನ್ ಪಾರ್ಟೀಸ್ಗಳು ಸಹ ಸುಮ್ಮನೆ ಇರೋದಿಲ್ಲ, ಇವರು ಸಹ ಏನು ಮಾಡ್ತಾ ಇದ್ದಾರೆ, ಒಂದು ಕಂಟೆಕ್ಸ್ಟ್ ಅಂತ ಬಂದಾಗ, ಏನೇ ಒಂದು ಇಶ್ಯೂ ಅಂತ ಬಂದಾಗ ಪರ್ಟಿಕ್ಯುಲರ್ಲಿ ಒಂದು ಪ್ರೊಟೆಸ್ಟನ್ನು ಪೊಲಿಟಿಸೈಸ್ ಮಾಡುವಂಥದ್ದಾಗಿ ಇವರು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಥವಾ ಯಾವುದಾದ್ರೂ ಒಂದು ಇಂಪಾರ್ಟೆಂಟ್ ಇಶ್ಯೂನ ಡಿಸ್ಕಸ್ ಮಾಡುವಂಥ ಸಂದರ್ಭದಲ್ಲಿ ಡಿಸ್ರಪ್ಷನನ್ನು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಎರಡು ಎಂಟಿಟಿಗಳ ಮಧ್ಯೆ ಒಂದು ಟ್ರಸ್ಟ್ ಇವಾಗ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ಹಂತದಲ್ಲಿ ಪ್ರಧಾನಮಂತ್ರಿ ಮೋದಿಜಿಯವರು ಸಹ ಒಂದು ವಾರ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಪಾರ್ಲಿಮೆಂಟ್ ನಡಿನಲ್ಲಿ ಯಾವುದೇ ರೀತಿಯಾಗಿ ಡ್ರಾಮಾ ಕ್ರಿಯೇಟ್ ಮಾಡಬಾರ್ದು. ಸೊ ಸರ್ಕಾರ ಇವತ್ತು ಯಾವುದೇ ರೀತಿಯಾದಂಥ ಇಶ್ಯೂಸನ್ನು ಡಿಸ್ಕಸ್ ಮಾಡಲಿಕ್ಕೆ ರೆಡಿಯಾಗಿದೆ ಅಂತ ಹೇಳ್ಬೋದು. ಸೊ ಇದಕ್ಕೆ ಪ್ರತ್ಯುತ್ತರವಾಗಿ ರಾಹುಲ್ ಗಾಂಧೀಜಿಯವರು ಸಹ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಒಂದು ಡಿಪ್ಲೊಮ್ಯಾಟಿಕ್ ಎಂಗೇಜ್ಮೆಂಟನ್ನು ಎಕ್ಸ್ಕ್ಲೂಡ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಒಂದು ಹಂತದಲ್ಲಿ ಎರಡು ಎಂಟಿಟಿಗಳ ಮಧ್ಯೆ ಇರುವಂಥ ಒಂದು ಗಲಭೆಯನ್ನು ಸಹ ನಾವಿಲ್ಲಿ ನೋಡ್ತಾ ಇದ್ದೀವಿ. ಸೊ ರಾಜ್ಯಸಭೆಯ ಚೇರ್ಮನ್ ಯಾರಿದ್ದಾರೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ಪ್ರಸ್ತುತವಾಗಿ ರಾಜ್ಯಸಭೆಯ ಎಕ್ಸ್ ಅಫಿಷಿಯೋ ಚೇರ್ಮನ್ ಯಾರು ನೇಮನ್ನು ಮೆನ್ಷನ್ ಮಾಡಿ. ಸೊ ಇವಾಗ ನೋಡಿ, ಎಡಿಟೋರಿಯಲಲ್ಲಿ ಮಾಡ್ತಾ ಇರುವಂಥ ಒಂದು ಆರ್ಗ್ಯುಮೆಂಟ್ ಏನಂತಂದರೆ, ಇವಾಗ ಆಗ್ತಾ ಇರುವಂಥ ಒಂದು ಡಿಬೇಟನ್ನು ನಾವು ರೆಡ್ಯೂಸ್ ಮಾಡಬೇಕು ಅಂತಲ್ಲ, ಇಲ್ಲಿ ಕನ್ಸ್ಟ್ರಕ್ಟಿವ್ ಆಗಿರುವಂಥ ಡಿಬೇಟನ್ನು ರೆಡ್ಯೂಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಪರ್ಟಿಕ್ಯುಲರ್ಲಿ ಯಾವ ರೀತಿಯಾಗಿ ಒಂದು ಬೇರೆ ಬೇರೆ ಪಾರ್ಟೀಸ್ಗಳಿಗೆ ಅಲಿಗೇಷನ್ಸನ್ನು ಹಾಕ್ತಾ ಇದ್ದಾರೆ. ಬಿಕಾಸ್ ಇಲ್ಲಿ ನೋಡಿ, ಪಾರ್ಲಿಮೆಂಟ್ನ ಒಂದು ಕರ್ತವ್ಯ ಏನಿದೆ ಅಂತಂದರೆ, ನಮ್ಮ ಒಂದು ಪ್ರಜಾಪ್ರಭುತ್ವದ ಒಂದು ತತ್ವಗಳನ್ನು ಎತ್ತಿ ಹಿಡಿಯುವಂಥ ಪ್ಲ್ಯಾಟ್ಫಾರ್ಮ್ ಅಂತಲೇ ಹೇಳ್ಬೋದು. ಈ ಒಂದು ಫಾರಮ್ ನಡಿನಲ್ಲಿ ಡೆಮೋಕ್ರೆಟಿಕ್ ಡೆಲಿಬರೇಷನ್ ತುಂಬ ಇಂಪಾರ್ಟೆಂಟು. ಹಾಗಾಗಿ ಯಾವುದೇ ರೀತಿಯಾಗಿ ನಾವು ಪೊಲಿಟಿಕಲ್ ಡ್ರಾಮಾವನ್ನು ಮಾಡಬಾರ್ದು ಅಂತ ಇದೊಂದು ಸೈಕ್ಲಿಕಲ್ ಆಗಿ ಕ್ರಿಯೇಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಫ್ರೇಸ್ ಆ್ಯಂಡ್ ಟಾವ್ ಅಂತಂದರೆ, ಸೊ ಒಂದು ಸರ್ತಿ ಹೆಪ್ಪು ಕಟ್ಟೋದು, ಒಂದು ಸರ್ತಿ ಕರಗೋದು, ಇದಂತೂ ಸೈಕ್ಲಿಕ್ ಆಗಿ ನಡೀತಾ ಇದೆ ಅಂತಲೇ ಹೇಳುವಂಥದ್ದು ಆಥರ್ ಅವರ ಒಂದು ಕಂಟೆಕ್ಸ್ನ. ಇವಾಗ ನೋಡಿ, ಅಪೋಸಿಷನ್ ಪಾರ್ಟಿದವರು ಏನು ಮಾಡ್ತಾರೆ, ರೀಸೆಂಟಾಗಿ ಡೆಲ್ಲಿ ಬ್ಲಾಸ್ಟ್ ಆಗಿರೋದಕ್ಕೆ ಸಂಬಂಧಪಟ್ಟಂತೆ ನ್ಯಾಷನಲ್ ಸೆಕ್ಯೂರಿಟಿ ಏನಾಗ್ತಾ ಇದೆ, ಇದೇ ರೀತಿಯಂಥ ಕ್ವಶನ್ಸ್ಗಳು ಹಾಕ್ತಾ ಇದ್ದಾರೆ. ಏರ್ ಪೊಲ್ಯೂಷನ್ಗೆ ಸಂಬಂಧಪಟ್ಟಂತೆ ಹಾಕಿರುವಂಥದ್ದಾಗಲಿ, ಫಾರ್ಮರ್ ರಿಲೇಟೆಡ್ ಇರುವಂಥ ಇಶ್ಯೂಸ್ಗಳಾಗ್ತಾ ಇರುವಂಥದ್ದು. ಸೊ ಇವುಗಳ ಸಂಬಂಧಪಟ್ಟಂಥ ಅಲಿಗೇಷನ್ಸನ್ನು ಹಾಕ್ತಾ ಇರೋದಾಗಿಯೇ ನಾವಿಲ್ಲಿ ನೋಡ್ತಾ ಇದ್ದೀವಿ. ಪ್ರಸ್ತುತವಾಗಿ ಅವರು ಡಿಸ್ಕಸ್ ಮಾಡಲಿಕ್ಕೆ ತೆಗೆದುಕೊಂಡಿರುವಂಥ ಇಂಪಾರ್ಟೆಂಟ್ ಮೇಜರ್ ಬಿಲ್ಸ್ ಅಂತಲೇ ನಾವು ಹೇಳ್ಬೋದು. ಹಾಗಿದ್ರೆ ಈ ಒಂದು ಮಸೂದೆಯಲ್ಲಿರುವಂಥ ಫೀಚರ್ಸ್ಗಳು ಏನಿದೆ, ಇಂಪಾರ್ಟೆಂಟ್ಲಿ ಇವಾಗ ಆ್ಯಕ್ಟಾಗಿ ಕನ್ವರ್ಟ್ ಆದಮೇಲೆ ಸೀರಿಯಸ್ ಆಗಿ ಕ್ವಶನ್ಸ್ಗಳು ಬರುತ್ತೆ. ಜನರಲ್ ಒಂದು ಐಡಿಯಾ ಇರಲಿ, ಬಿಕಾಸ್ ನಿಮ್ಗೆ ಗೊತ್ತಿರಬೇಕು ಇವಾಗ ಜನ್ ವಿಶ್ವಾಸ್ ಬಿಲ್ ಅಂತಂದರೆ ಏನು. ಇದು ಪರ್ಟಿಕ್ಯುಲರ್ಲಿ ಇವಾಗ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮಲ್ಲಿ ಬದಲಾವಣೆಯನ್ನು ಮಾಡುವಂತಹ ನಿಟ್ಟಿನಲ್ಲಿ, ಸೊ ಅದರಲ್ಲೂ ಏಜ್ ಆಫ್ ಡೂಯಿಂಗ್ ಬಿಸ್ನೆಸ್ ಆಗಿರ್ಬೋದು, ಏಜ್ ಆಫ್ ಲಿವಿಂಗ್ಗೆ ಸಂಬಂಧಪಟ್ಟಂಥ ಕಂಟೆಕ್ಸ್ಟನ್ನು ಅಡ್ರೆಸ್ ಮಾಡೋದಕ್ಕೋಸ್ಕರ ಜನ್ ವಿಶ್ವಾಸ್ ಅಂತಕ್ಕಂಥ ಒಂದು ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಸೊ ಪರ್ಟಿಕ್ಯುಲರ್ಲಿ ಇವಾಗ ಕ್ರಿಮಿನಲ್ ಅಫೆನ್ಸಸ್ಗಳು ಏನಿರುತ್ತಲ್ಲ ಅದನ್ನು ಸಿವಿಲ್ ಅಫೆನ್ಸಸ್ಗಳಾಗಿ ಕನ್ವರ್ಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಸೊ ಈ ಒಂದು ಇಶ್ಯೂ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಹೇಗೆ ಒಂದು ಮಾನಿಟರಿ ಪೆನಾಲ್ಟೀಸ್ಗಳನ್ನು ಕೊಡ್ತಾ ಇರ್ತಾರಲ್ಲ, ಸೊ ಆ ಒಂದು ಹಂತದಲ್ಲಿ ನಾವು ಹೇಗೆ ಡಿಕ್ರಿಮಿನಲೈಸ್ ಮಾಡಬೇಕು. ಮೈನರ್ ಅಫೆನ್ಸಸ್ ಇರ್ತಾರೆ, ಚಿಕ್ಕ ಪುಟ್ಟ ಅಫೆನ್ಸಸ್ಗಳಿಗೆ ನಾವು ಕ್ರಿಮಿನಲ್ ಚಾರ್ಜಸನ್ನು ಹಾಕಬಾರ್ದು. ಇದು ಲ್ಯಾಂಡ್ ಮಾರ್ಕ್ ಚೇಂಜಸ್ ಅಂತಲೇ ಹೇಳ್ಬೋದು. ಸೊ ಮೈನರ್ ಅಫೆನ್ಸಸನ್ನು ಹಾಕಬಾರ್ದು. ಇದಕ್ಕೆ ಸಂಬಂಧಪಟ್ಟಂತೆ ಡಿಕ್ರಿಮಿನಲೈಸ್ ಮಾಡ್ಲಿಕ್ಕಂತಲೇ ಜನ್ ವಿಶ್ವಾಸ್ ಅಂತಕ್ಕಂಥ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಅಂತಲೇ ಇಲ್ಲಿ ಗಮನ ಹರಿಸ್ಬೋದು. ಅಂದರೆ ಈ ಒಂದು ಬಿಲ್ಲಲ್ಲಿರುವಂಥ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಕಂಪ್ಲೀಟಾಗಿ ನಾವು ಯಾವಾಗ ಆ್ಯಕ್ಟಾಗಿ ಕನ್ವರ್ಟ್ ಆಗುತ್ತೆ ಆವಾಗ ಅದನ್ನ ಅರ್ಥ ಮಾಡ್ಕೋಬೋದು. ಸೊ ಡಿಕ್ರಿಮಿನಲೈಸೇಷನ್ ರಿಲೇಟೆಡ್ ಇರುವಂಥ ಆಸ್ಪೆಕ್ಟನ್ನು, ಕೋರ್ ಐಡಿಯಾವನ್ನು ಇಟ್ಕೊಂಡು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಈವನ್ ಹೈಯರ್ ಎಜುಕೇಷನ್ ಕಮಿಷನ್ ಆಫ್ ಇಂಡಿಯಾ ಬಿಲ್ 2025 ಅಂತ ನೋಡುವಂಥದ್ದಾದರೆ, ಇಲ್ಲಿ UGCಗೆ ಸಂಬಂಧಪಟ್ಟಂತೆ ಸರಿಯಾದಂಥ ಒಂದು ಚೇಂಜಸನ್ನು ಯಾವ ರೀತಿಯಾಗಿ ಮಾಡಬೇಕು, ಯಾವ ರೀತಿ ಅಂತ ನೆಸೆಸಿಟಿ ಬದಲಾವಣೆಯನ್ನು ಮಾಡಬೇಕು ಅಂತ. ಸೊ ಅವಶ್ಯಕವಾಗಿರುವಂಥ ಒಂದು ರೆಗ್ಯುಲೇಷನ್ಸನ್ನು ತರಬೇಕಾಗಿರ್ಬೋದು, ಫಂಡಿಂಗ್ ರಿಲೇಟೆಡ್ ಇರುವಂತಿರ್ಬೋದು, ಅಥವಾ ಕೆಲವೊಂದಿಷ್ಟು ಸಾರ್ತಿ ಏನಂತಂದರೆ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ಗಳಲ್ಲಿ ಮಿಸ್ ಮ್ಯಾಚ್ ಆಗ್ತಾ ಇರುವಂಥದ್ದಾಗಲಿ. ಬಿಕಾಸ್ ಇವಾಗ ಆಲ್ರೆಡಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ರಿಫಾರ್ಮ್ಸ್ ಏನಿದೆಯಲ್ಲ, ಇದರ ಒಂದು ಹಂತದಲ್ಲಿ ನಾವು ಬದಲಾವಣೆಯನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೈಯರ್ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಬದಲಾವಣೆಯನ್ನು ಮಾಡಬೇಕು ಅನ್ನುವಂಥ ಕಂಟೆಕ್ಸ್ಟ್ ನಾವಿಲ್ಲಿ ಗಮನ ಹರಿಸ್ಬೋದು. ಸೊ ಇಲ್ಲಿ ನಿಮಗೊಂದು ಸಿಂಪಲ್ ಕ್ವಶನ್ ಅಂತ ಕೇಳುವಂಥದ್ದಾದರೆ, ಎಜುಕೇಷನ್ ಅಂತ ಇದೆಯಲ್ಲ, ಎಜುಕೇಷನ್ ಯಾವ ಲಿಸ್ಟ್ ನಡಿನಲ್ಲಿ ಕಂಡುಬರುತ್ತೆ ಅಂತ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಇನ್ನು ನ್ಯಾಷನಲ್ ಹೈವೇ ಬಿಲ್ ಅನ್ನುವಂಥದ್ದನ್ನು ನೋಡೋದಾದರೆ, ಈ ಒಂದು ನ್ಯಾಷನಲ್ ಹೈವೇ ಬಿಲ್ ನಡಿನಲ್ಲಿ
ಪರ್ಟಿಕ್ಯುಲರ್ಲಿ ನ್ಯಾಷನಲ್ ಹೈವೇ ಎಕ್ಸ್ಪಾನ್ಷನನ್ನು ಮಾಡುವಂಥ ಸಂದರ್ಭದಲ್ಲಿ ಲ್ಯಾಂಡನ್ನು ಅಕ್ವೈರ್ ಮಾಡಬೇಕಾಗುತ್ತೆ. ಹಾಗೂ ಈ ಒಂದು ಪ್ರೊಸೆಸ್ ಸರಿಯಾಗಿ ಹೋಗಬೇಕು ಅಂತಂದರೆ PPP ಮಾಡೆಲ್ ಇಂಪಾರ್ಟೆಂಟ್ ಆಗುತ್ತೆ. ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಪು ಸಹ ಇಂಪಾರ್ಟೆಂಟ್ ಆಗುತ್ತೆ. ಇವುಗಳನ್ನೆಲ್ಲ ಸ್ಟ್ರೀಮ್ಲೈನ್ ಮಾಡಬೇಕು. ಡಿಜಿಟಲ್ಗೆ ಸಂಬಂಧಪಟ್ಟಂಥ ಒಂದು ಇಂಪಾರ್ಟೆನ್ಸನ್ನು ನಾವಿಲ್ಲಿ ನೋಡಬೇಕಾಗುತ್ತೆ. ಫಾಸ್ಟ್ಯಾಗನ್ನು ಯೂಸ್ ಮಾಡುವಂಥದ್ದಾಗಲಿ, ಸೆಟಲೈಟ್ ಬೇಸ್ಡ್ ಟೋಲನ್ನು ಮಾಡುವಂಥದ್ದಾಗಲಿ, ಇವೆಲ್ಲವನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಬಿಲ್ಲನ್ನು ತರ್ತಾ ಇದ್ದಾರೆ. ಪರ್ಟಿಕ್ಯುಲರ್ಲಿ ಒಂದು ನ್ಯಾಷನಲ್ ಹೈವೇಗೆ ಸಂಬಂಧಿಸಿದಂಥ ಇಶ್ಯೂಸ್ಗಳು ಏನಿದೆ, ಸ್ಟೇಟ್ ಗೌರ್ಮೆಂಟ್ಸ್ ಆಗಿರ್ಬೋದು ಅಥವಾ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ಗೆ ಯಾವ ರೀತಿಯಾಗಿ ಇನ್ವಾಲ್ವ್ಮೆಂಟನ್ನು ಗೌರ್ಮೆಂಟ್ಗಳು ತೋರಿಸ್ತಾ ಇರುತ್ತೆ. ಸೊ ಈ ಒಂದು ಹಂತದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗಳನ್ನು ಎನ್ಹಾನ್ಸ್ ಮಾಡಲಿಕ್ಕೆ ಒಂದು ಯೂನಿಫಾರ್ಮಿಟಿನ ತರಬೇಕು, ಲೀಗಲ್ ಪ್ರೊವಿಷನ್ಸನ್ನು ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಬಿಲ್ಲು ಸಹಕಾರಿಯಾಗಿದೆ ಅಂತಲೇ ಹೇಳ್ಬೋದು. ಸೊ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಲಿ ಬಿಲ್ನ ಒಂದು ಇಂಪಾರ್ಟೆನ್ಸ್ ಏನಿದೆ ಅಂತ. ಅಟೋಮಿಕ್ ಎನರ್ಜಿ ಬಿಲ್ ಅಂತ ಬಂದಾಗ ಪರ್ಟಿಕ್ಯುಲರ್ಲಿ ಈ ಒಂದು ಅಟೋಮಿಕ್ ಎನರ್ಜಿ ನಡಿನಲ್ಲಿ ಸಾಕಷ್ಟು ಮಾಡರ್ನ್ ನೀಡ್ಸ್ ಇದೆ ಅಥವಾ ಫ್ರೇಮ್ವರ್ಕಲ್ಲಿ ಬದಲಾವಣೆಯನ್ನು ಮಾಡಬೇಕಾಗುತ್ತೆ. ಬಿಕಾಸ್ ಕೆಲವೊಂದಿಷ್ಟು ಸರ್ತಿ ಸೇಫ್ಟಿ, ರಿಸರ್ಚ್ ಅಥವಾ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂಥ ಇಶ್ಯೂಸ್ಗಳು ಇರುತ್ತೆ ಅಂತ ನಾವು ಗಮನಿಸ್ಬೋದು. ಸೊ ಬೇರೆ ಒಂದು ರಾಷ್ಟ್ರದೊಂದಿಗೆ ಕೊಲಾಬರೇಷನ್ ಮಾಡೋದ್ರ ಮುಖಾಂತರ ಫ್ರಾನ್ಸ್, ರಷ್ಯಾ, US ಮುಂದಿಗೆ ಅಲ್ಲಿರುವಂಥ ಒಂದು ಗೈಡ್ಲೈನ್ಸ್ಗಳನ್ನು ಅಡಾಪ್ಟ್ ಮಾಡ್ಕೊಳ್ಳೋದ್ರ ಮುಖಾಂತರ ಪ್ರಸ್ತುತವಾಗಿ ಇರುವಂಥ ಫ್ರೇಮ್ವರ್ಕಲ್ಲಿ ಬದಲಾವಣೆ ಮಾಡುವಂಥ ನಿಟ್ಟಿನಲ್ಲಿ ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ಸ್ ಅಂತ ನೋಡಿದ್ವಿ. ಸೊ ಇದರ ಆಧಾರದ ಮೇಲೆ ಕ್ವಶನ್ಸ್ ಆಲ್ರೆಡಿ ಕೇಳಿದ್ದಾರೆ, ರೈಟ್? ಸೊ ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ಗೆ ಸಂಬಂಧಪಟ್ಟಂಥ ಫ್ರೇಮ್ವರ್ಕಲ್ಲಿ ಬದಲಾವಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೊ ಇದರೊಂದು ಇಂಪಾರ್ಟೆನ್ಸನ್ನು ಕಾಣ್ಬೋದು. ನಮ್ಮದು ಎನರ್ಜಿ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ಕ್ಲೈಮೇಟ್ ಕಮಿಟ್ಮೆಂಟ್ ಯಾವ ರೀತಿಯಾಗಿದೆ, ಸೊ ನೆಟ್ ಝೀರೋ ಎಮಿಷನ್ ಪಾತ್ವೇ ಇದೆಯಲ್ಲ, ಸೊ ಇಲ್ಲಿ ನಾವು ನ್ಯೂಕ್ಲಿಯರ್ ಲಯಬಿಲಿಟಿ ಇಶ್ಯೂಸ್ಗಳು ಏನಿದೆ, ಸೇಫ್ಟಿಯನ್ನು ನಾವು ಒದಗಿಸುವಂಥ ನಿಟ್ಟಿನಲ್ಲಿ ಇನ್ನೂ ಟ್ರಾನ್ಸ್ಪರೆನ್ಸಿನ ತರಬೇಕು ಹಾಗೂ ಪ್ರೈವೇಟ್ ಎಂಟಿಟೀಸ್ಗಳ ಒಂದು ಪಾರ್ಟಿಸಿಪೇಷನ್ನ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಬಿಲ್ ನಮಗೆ ಹೇಳ್ತಾ ಇದೆ ಅಂತ ಹೇಳ್ಬೋದು. ಇನ್ನು ಆರ್ಬಿಟ್ರೇಷನ್ಸ್ ಆ್ಯಂಡ್ ಕನ್ಸಿಲಿಯೇಷನ್ ಬಿಲ್ ಅಂತ ಬಂದಾಗ ಪರ್ಟಿಕ್ಯುಲರ್ಲಿ ಗ್ಲೋಬಲ್ ಲೆವೆಲಲ್ಲಿರುವಂಥ ಒಂದು ಆರ್ಬಿಟ್ರೇಷನ್ಸ್ ಹಬ್ ಅಂತ ನೋಡುವಂಥ ಸಂದರ್ಭದಲ್ಲಿ ಅಂದರೆ ಮೀಡಿಯೇಟರ್ಸ್ಗಳಂತ ನೋಡ್ತಾ ಇದ್ವಿ. ಸೊ ನಾವು ಯಾಕೆ ಫಾರಿನ್ ಆರ್ಬಿಟ್ರೇಷನ್ ಸೆಂಟರ್ಸ್ಗಳನ್ನು ಡಿಪೆಂಡ್ ಆಗಬೇಕು? ಇವಾಗ ಸಿಂಗಪುರ್ ಬೇಸ್ಡು, ಲಂಡನ್ ಬೇಸ್ಡ್ ಇರ್ತಕ್ಕಂಥ ಫಾರಿನ್ ಆರ್ಬಿಟ್ರೇಷನ್ ಸೆಂಟರ್ಸ್ಗಳಿರುತ್ತೆ. ಸೊ ಅದರ ಬದಲಾಗಿ ನಾವು ಯಾಕೆ ಫಾಸ್ಟರ್ ಟೈಮಲ್ಲಿ ಅದರಲ್ಲೂ ಆರ್ಬಿಟ್ರೇಷನ್ಸ್ ಕೇಸಸ್ಗಳನ್ನು ರಿಸಾಲ್ವ್ ಮಾಡಬಾರ್ದು? ಸೊ ಇಲ್ಲಿ ಪರ್ಟಿಕ್ಯುಲರ್ಲಿ ಸರಿಯಾದಂಥ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ತರಬೇಕು. ಇನ್ಸ್ಟಿಟ್ಯೂಷನಲ್ ಆರ್ಬಿಟ್ರೇಷನ್ಸನ್ನು ತರುವಂಥದ್ದಾಗಲಿ, ಸೊ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ಗಳನ್ನು ಯೂಸ್ ಮಾಡೋದ್ರ ಮುಖಾಂತರ. ಯಾಕೆ ಇದು ಅವಶ್ಯಕತೆ ಇದೆ ಅಂತಂದರೆ ಪ್ರಸ್ತುತವಾಗಿರ್ತಕ್ಕಂಥ ಕಾಂಟ್ರಾಕ್ಟ್ಗಳು ಈಸಿಯಾಗಿ ವರ್ಕ್ ಆಗುವಂತೆ ಮಾಡಬೇಕು ಅಂತ. ಕೆಲವೊಂದಿಷ್ಟು ಸರ್ತಿ ಡಿಲೇ ಆಗ್ತಾ ಇರುತ್ತೆ, ಪ್ರೊಡಿಕ್ಟಬಿಲಿಟಿ ಇರುವುದಿಲ್ಲ. ಸೊ ಇವುಗಳನ್ನೆಲ್ಲ ಕಡಿಮೆ ಮಾಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಸರ್ಕಾರ ಈ ಒಂದು ಆರ್ಬಿಟ್ರೇಷನ್ಸ್ಗೆ ಇಂಪಾರ್ಟೆನ್ಸನ್ನು ಕೊಡ್ತಾ ಇದೆ. ಸೊ ಇವಾಗ ಒಂದು ವೇಳೆ ಆ ಪಾರ್ಟಿಗಳ ಮಧ್ಯೆ ಬಿಟ್ಟರೆ ತುಂಬ ಬೆಸ್ಟಾಗಿ ವರ್ಕ್ ಆಗುತ್ತೆ, ಸರ್ಕಾರ ಇನ್ವಾಲ್ವ್ ಆಗಲೇಬೇಕು ಅನ್ನುವಂಥದ್ದು ಇರೋದಿಲ್ಲ. ಸೊ ಹಾಗಾಗಿ ಇಲ್ಲಿ ರೆಗ್ಯುಲೇಷನ್ಸನ್ನು ಕಡಿಮೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆರ್ಬಿಟ್ರೇಷನ್ಗೆ ಸಂಬಂಧಿಸಿದಂಥ ಒಂದು ಹಬ್ ಆಗಿ ಭಾರತ ಇವತ್ತು ಕನ್ವರ್ಟ್ ಆಗಬೇಕು ಗ್ಲೋಬಲ್ ಲೆವೆಲಲ್ಲಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಇದನ್ನು ಜಾರಿಗೆ ತರ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಸ್ಟ್ರಾಂಗ್ ಆಗಿ ಮಾಡ್ತಾ ಇದ್ದಾರೆ ಆರ್ಬಿಟ್ರೇಷನ್ಗೆ ಸಂಬಂಧಪಟ್ಟಂತೆ. ಇನ್ನು ಹೆಲ್ತ್ ಸೆಕ್ಯೂರಿಟೀಸ್ ಆ್ಯಂಡ್ ನ್ಯಾಷನಲ್ ಸೆಕ್ಯೂರಿಟಿ ಸೆಸ್ ಬಿಲ್ ಅಂತ ನೋಡಿದ್ವಿ. ಇದು ಆಲ್ರೆಡಿ ಇದ್ರ ಬಗ್ಗೆ ಡಿಸ್ಕಷನನ್ನು ಮಾಡಿದ್ವಿ. ಪರ್ಟಿಕ್ಯುಲರ್ಲಿ ಟೊಬ್ಯಾಕೋ ಅಂತ ಬಂದಾಗ ಇಲ್ಲಿ ಎಕ್ಸೈಸ್ ಡ್ಯೂಟಿಯನ್ನು ಎನ್ಹಾನ್ಸ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಫೋಕಸನ್ನು ಮಾಡ್ತಾ ಇದೆ. ಪಾನ್ ಮಸಾಲ ಅಂತ ನೋಡಿದಾಗ ಅದಕ್ಕೆ ಸಂಬಂಧಿಸಿದಂಥ ಒಂದು ಸೆಸ್ಸನ್ನು ಎನ್ಹಾನ್ಸ್ ಮಾಡಬೇಕು ಅಂತ. ಸೊ ಇದರಿಂದ ಏನಾಗುತ್ತೆ, ಸರ್ಕಾರಕ್ಕೂ ರೆವೆನ್ಯೂ ಸರಿಯಾಗಿ ಬರುತ್ತೆ ಹಾಗೂ ನಾವು ಹೆಲ್ತ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆಯೂ ಸಹ ಕನ್ಸರ್ನನ್ನು ವ್ಯಕ್ತಪಡಿಸ್ಬೋದು. ಬಿಕಾಸ್ ಇಲ್ಲಿ ನೋಡಿ ಪರ್ಟಿಕ್ಯುಲರ್ಲಿ ಈ ಒಂದು ಪಾನ್ ಮಸಾಲ ಆಗಿರ್ಬೋದು, ಟೊಬ್ಯಾಕೋ ಪ್ರಾಡಕ್ಟ್ನಿಂದ ಸಾಕಷ್ಟು ಹೆಲ್ತ್ ಮೇಲೆ ಇಂಪ್ಯಾಕ್ಟ್ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಭಾರತ ಸಾಕಷ್ಟು ಹೆಲ್ತ್ ಇಶ್ಯೂಸನ್ನು ಫೇಸ್ ಮಾಡ್ತಾ ಇದೆ. ಸೊ ಈ ಒಂದು ಕನ್ಸರ್ನ ಮುಖಾಂತರ ರೆಗ್ಯುಲೇಷನನ್ನು ಮಾಡುವಂತಹ ನಿಟ್ಟಿನಲ್ಲಿ ಮಷೀನ್ಸ್ಗೆ ಸಂಬಂಧಪಟ್ಟಂತೆಯೂ ಸಹ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ಗಳು ನಡೀತಾ ಇದೆ. ಸೊ ಇದು ಟ್ಯಾಕ್ಸಿಂದ ಇವೇಜನ್ ಆಗುವಂಥ ಕಂಟೆಕ್ಸ್ಗಳನ್ನು ನಾವು ನೋಡ್ತಾ ಇದ್ದೀವಿ. ಸೊ ಆ ಒಂದು ಹಂತದಲ್ಲಿ ಸರ್ಕಾರ ಹಾಗೂ WHO ಒಂದು ಡೈರೆಕ್ಷನನ್ನು ಸಹ ಕೊಟ್ಟಿರೋ ಪ್ರಕಾರ ನಾವು ಟೊಬ್ಯಾಕೋ ಮೇಲೆ ಒಂದು ವೇಳೆ ಟ್ಯಾಕ್ಸನ್ನು ಹೆಚ್ಚು ಮಾಡಿದರೆ ಆಟೋಮೆಟಿಕ್ಲಿ ಅದನ್ನು ಕನ್ಸಂಪ್ಷನ್ ಮಾಡುವಂಥ ಪ್ಯಾಟರ್ನು ಕಡಿಮೆ ಆಗುತ್ತೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಸೊ ಈ ಒಂದು ಹಂತದಲ್ಲಿ ಭಾರತ ಪರ್ಟಿಕ್ಯುಲರ್ಲಿ ಹೆಲ್ತ್ ಸೆಕ್ಯೂರಿಟೀಸೇ ನ್ಯಾಷನಲ್ ಸೆಕ್ಯೂರಿಟಿ ಸೆಸ್ ಅನ್ನುವಂಥ ಒಂದು ಇನಿಷಿಯೇಟಿವನ್ನು ತೆಗೆದುಕೊಳ್ತಾ ಇದ್ದಾರೆ. ಈ ಎಲ್ಲ ಬಿಲ್ಸ್ಗಳು ಸ್ವಲ್ಪ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮಗೆ ಡೈರೆಕ್ಟಾಗಿ ಕೇಳ್ಬೋದು ಇದಕ್ಕೆ ಸಂಬಂಧಿಸಿದಂಥ ಆಸ್ಪೆಕ್ಟ್ ಏನಿದೆ ಅಂತ ಬಿಲ್ನ ಆಧಾರದ ಮೇಲೆ. ಇವಾಗ ಕೇಳ್ತಾ ಇದ್ದಾರೆ, ಮೊದಲು ಆ್ಯಕ್ಟ್ನ ಆಧಾರದ ಮೇಲೆ ಅಥವಾ ಲಾ ಆಗಿರುತ್ತಲ್ಲ ಕಂಪ್ಲೀಟಾಗಿ ಆವಾಗ ಕ್ವಶನ್ಸ್ಗಳನ್ನು ಫ್ರೇಮ್ ಮಾಡ್ತಾ ಇದ್ರು. ಸೊ ಜನರಲ್ ಅವೇರ್ನೆಸ್ನ ಆಧಾರದ ಮೇಲೆ ಜನರಲಿ ಏನು ಮಾಡ್ತಾರೆ ಅಂತಂದರೆ ಬಿಲ್ ಅಂತ ಬಂದಾಗ ನಿಮಗೆ ಕಂಪ್ಲೀಟ್ ಡೆಪ್ತ್ ಆಗಿರತಕ್ಕಂಥ ಫೀಚರ್ಸ್ಗಳನ್ನು ಕೇಳೋದಿಲ್ಲ. ಒಂದು ಆಬ್ಜೆಕ್ಟಿವ್ ಏನಿದೆ, ಅದರ ಇಂಪಾರ್ಟೆನ್ಸ್ ಏನಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಇದರಿಂದ ಯಾವೊಂದು ಸೆಕ್ಟರ್ಗೆ ಹೆಲ್ಪ್ ಆಗುತ್ತೆ, ಸೊ ಯಾವೊಂದು ಸೆಕ್ಷನ್ಗೆ ಇದು ಹೆಲ್ಪ್ ಆಗುತ್ತೆ ಅನ್ನುವಂಥ ಒಂದು ಡೈಮೆನ್ಷನನ್ನು ನಾವಿಲ್ಲಿ ಕವರ್ ಮಾಡುವಂಥದ್ದು. ಇನ್ನು ಮುಂದಿನ ಆರ್ಟಿಕಲ್ಗೆ ಶಿಫ್ಟ್ ಆಗೋದಾದರೆ ಸೈಬರ್ ಕ್ರ್ಯಾಕ್ಡೌನ್. ಟ್ಯಾಕ್ಲಿಂಗ್ ಡಿಜಿಟಲ್ ಅರೆಸ್ಟ್ ಸ್ಕ್ಯಾಮ್ ಆಲ್ಸೋ ನೀಡ್ಸ್ ಗ್ಲೋಬಲ್ ಆ್ಯಕ್ಷನ್. ಈ ಒಂದು ಇಶ್ಯೂನ GS ಪೇಪರ್ 3 ನಡಿನಲ್ಲಿ ಸೈಬರ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಮಾಡ್ಬೋದು. ಡಿಜಿಟಲ್ ಅರೆಸ್ಟೆಡ್ ಅಂತಂದರೆ ಏನು, ಇದ್ರ ಬಗ್ಗೆ ಈ ಸ್ಕ್ಯಾಮ್ ರಿಲೇಟೆಡ್ ಇರುವಂತೆ ಸುಪ್ರೀಂ ಕೋರ್ಟ್ ಆಲ್ರೆಡಿ ನೀಡಿರ್ತಕ್ಕಂಥ ಒಂದು ಡೈರೆಕ್ಷನನ್ನು ಸಹ ನಾವು ಸಾಕಷ್ಟು ಸಾರಿ ಡಿಸ್ಕಷನ್ ಮಾಡಿದ್ದೀವಿ. ಈ ಒಂದು ಆರ್ಟಿಕಲ್ ನಡಿನಲ್ಲಿ ಇಂಟರ್ನ್ಯಾಷನಲ್ ಕೋಆಪರೇಷನ್ ಆಧಾರದ ಮೇಲೆ ಹೇಗೆ ನಾವು ಈ ಒಂದು ಇಶ್ಯೂನ ಅಡ್ರೆಸ್ ಮಾಡಬಹುದು ಅನ್ನುವಂಥ ಒಂದು ಡೈಮೆನ್ಷನನ್ನು ಕವರ್ ಮಾಡಿದ್ದಾರೆ. ಸೊ ನಿಮಗೆಲ್ಲ ಗೊತ್ತಿರೋ ಪ್ರಕಾರ ರೀಸೆಂಟಾಗಿ ಸುಪ್ರೀಂ ಕೋರ್ಟು
CBIಗೆ ಒಂದು ಡೈರೆಕ್ಷನನ್ನು ನೀಡಿದೆ. ಸೊ CBIಗೆ ಪರ್ಟಿಕ್ಯುಲರ್ಲಿ ಒಂದು ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಇನ್ವೆಸ್ಟಿಗೇಷನ್ಸನ್ನು ಮಾಡಬೇಕು ಡಿಜಿಟಲ್ ಅರೆಸ್ಟ್ ಸ್ಕ್ಯಾಮ್ಗೆ ಸಂಬಂಧಪಟ್ಟಂತೆ. ಬಿಕಾಸ್ ಸಾಕಷ್ಟು ಲಾಸಸ್ಗಳನ್ನು ನಾವು ನೋಡ್ತಾ ಇದ್ದೀವಿ. 3,000 ಕೋಟಿಗಿನೂ ಹೆಚ್ಚು ಲಾಸ್ ಆಗ್ತಾ ಇರೋದನ್ನು ಇರುವುದನ್ನು ನಾವು ಕಾಣ್ಬೋದು. ಡಿಜಿಟಲ್ ಅರೆಸ್ಟ್ ಅಂದರೆ ಏನು ನಿಮಗೆ ಆಲ್ರೆಡಿ ಕ್ಲಿಯರಾಗಿ ಗೊತ್ತಾಗಿದೆ. ಸೊ ಗೌರ್ಮೆಂಟ್ ಅಫಿಷಿಯಲ್ಸ್ ಅಂತ ಫೇಕ್ ಇನ್ಫಾರ್ಮೇಷನ್ಸನ್ನು ಪ್ರೊವೈಡ್ ಮಾಡೋದ್ರ ಮುಖಾಂತರ, ವಿಡಿಯೋ ಕಾಲನ್ನು ಮಾಡೋದ್ರ ಮುಖಾಂತರ, ಸೊ ಅವರು ಒಂದು ಅಫಿಷಿಯಲ್ಸ್ ಅನ್ನುವಂಥ ಇಮೇಜನ್ನು ಕ್ರಿಯೇಟ್ ಮಾಡಿ ವಿಕ್ಟಿಮನ್ನು ಟ್ಯಾಕಲ್ ಮಾಡ್ತಾ ಇರೋದಾಗಿ ನಾವು ಗಮನ ಹರಿಸಿದ್ವಿ. ಸೊ ಸೀನಿಯರ್ ಸಿಟಿಜನ್ಸ್ಗಳನ್ನು ಹೆಚ್ಚು ಇವರು ಫೋಕಸ್ ಮಾಡ್ತಾ ಇರೋದಾಗಿ ಇದೊಂದು ಫೈನಾನ್ಷಿಯಲ್ ಫ್ರಾಡ್ ಆ್ಯಕ್ಟಿವಿಟಿ ಅಂತಲೇ ನೀವು ಗಮನ ಹರಿಸ್ಬೋದು. ರೀಸೆಂಟಾಗಿ CBIಗೆ ಹೇಗೆ ಡೈರೆಕ್ಷನನ್ನು ನೀಡಿದೆ, ಸ್ಕ್ಯಾಮರ್ಸ್ಗಳನ್ನು ಯಾವ ರೀತಿಯಾಗಿ ಟ್ಯಾಕಲ್ ಮಾಡಬೇಕು, ಅದರಲ್ಲೂ ಮ್ಯೂಲ್ ಅಕೌಂಟ್ಸ್ಗಳಂತ ಏನಿರುತ್ತೆ, ಈ ಒಂದು ಮ್ಯೂಲ್ ಅಕೌಂಟ್ಸ್ಗೆ ಸಂಬಂಧಪಟ್ಟಂತೆ ಸರಿಯಾದಂಥ ಒಂದು ಇನ್ಫಾರ್ಮೇಷನ್ಸನ್ನು ಅಥವಾ ಇನ್ವೆಸ್ಟಿಗೇಷನ್ಸನ್ನು ಡಿಗ್ ಮಾಡಬೇಕು. ಇಲ್ಲಿ ನೋಡಿ, ಫೇಕ್ ಆಗಿರತಕ್ಕಂಥ ಇನ್ವೆಸ್ಟ್ಮೆಂಟ್ ಆ್ಯಪ್ಗಳಿರೋದನ್ನು ನಾವು ನೋಡ್ತಾ ಇದ್ದೀವಿ. ಪರ್ಟಿಕ್ಯುಲರ್ಲಿ ಯಾವ ರೀತಿಯಂಥ ಸ್ಕ್ಯಾಮ್ಸ್ಗಳಾಗಿರುತ್ತೆ ಅಂತಂದರೆ ಇನ್ವೆಸ್ಟ್ಮೆಂಟ್ ಆ್ಯಪ್ಗೆ ಸಂಬಂಧಪಟ್ಟಂತೆ ನಾವು ಗಮನ ಹರಿಸ್ಬೋದು. ಜೊತೆಗೆ ಪಾರ್ಟ್ ಟೈಮ್ ಜಾಬ್ ರಿಲೇಟೆಡ್ ಇರುವಂತೆ ಸಾಕಷ್ಟು ಇನ್ಫಾರ್ಮೇಷನ್ಸ್ಗಳು ಬರುತ್ತೆ. ಪಾರ್ಟ್ ಟೈಮ್ ಜಾಬ್ ಸ್ಕ್ಯಾಮ್ಸನ್ನು ನಾವು ಗಮನ ಹರಿಸ್ಬೋದು. ಈ ಒಂದು ಸ್ಕ್ಯಾಮ್ಸ್ ಆಗಿರ್ಬೋದು. ಆನ್ಲೈನ್ ಟ್ರೇಡಿಂಗ್ ರಿಲೇಟೆಡ್ ಇರುವಂತೆಯೂ ಸಹ ಸಾಕಷ್ಟು ಸ್ಕ್ಯಾಮ್ಸ್ಗಳು ನಡೀತಾ ಇದೆ. ಸೊ ಈ ಒಂದು ಹಂತದಲ್ಲಿ ಇನ್ವೆಸ್ಟಿಗೇಷನ್ಸನ್ನು ಮಾಡಬೇಕು ಅಂತ CBI ಹೇಳಿದೆ. ಇದೇ ರೀತಿಯಾಗಿ RBIಗೂ ಸಹ ಒಂದು ಡೈರೆಕ್ಷನನ್ನು ನೀಡ್ತಾ ಇದೆ. RBI ಏನು ಮಾಡಬೇಕು ಅಂತಂದರೆ ಪರ್ಟಿಕ್ಯುಲರ್ಲಿ ಇವಾಗ ಒಂದು ಅಕೌಂಟಿಂದ ಇನ್ನೊಂದು ಅಕೌಂಟ್ಗೆ ರ್ಯಾಪಿಡ್ ಮೂವ್ಮೆಂಟ್ ಆಗುತ್ತಲ್ಲ ಮನಿ, ಸೊ ರ್ಯಾಪಿಡ್ ಮೂವ್ಮೆಂಟ್ ಆಫ್ ಮನಿಯನ್ನು ಮಲ್ಟಿಪಲ್ ಅಕೌಂಟಲ್ಲಿ ಯಾವ ರೀತಿಯಾಗಿ ಆಗ್ತಾ ಇರುತ್ತೆ ಅದನ್ನು ಟ್ಯಾಕಲ್ ಮಾಡಬೇಕು ಅಂತ RBIಗೂ ಸಹ ಡೈರೆಕ್ಷನ್ನ ನೀಡ್ತಾ ಇದೆ ಅಂತ ಹೇಳ್ಬೋದು. ಸೊ ಇವಾಗ ಮನಿ ಲಾಂಡ್ರಿಂಗ್ ಅಥವಾ ಮನಿ ಈ ರೀತಿಯಂಥ ಸ್ಕ್ಯಾಮ್ನ ಮುಖಾಂತರ ತೆಗೆದುಕೊಂಡಿರ್ತಾರಲ್ಲ, ಸೊ ಈ ಒಂದು ಮನಿ ಹೇಗೆ ನಮ್ಮ ಫೈನಾನ್ಷಿಯಲ್ ಸಿಸ್ಟಮ್ನ ಡಿಯಲ್ಲಿ ಬರುತ್ತೆ, ಹೇಗೆ ಲೇಯರಿಂಗ್ ಆಗುತ್ತೆ, ಯಾವ ರೀತಿಯಂಥ ಪ್ರೊಸೆಸನ್ನು ಅವ್ರು ಫಾಲೋ ಮಾಡ್ತಾರೆ, ಇವುಗಳನ್ನೆಲ್ಲವನ್ನು ಕನ್ಸಿಡರ್ ಮಾಡಬೇಕು. ಈವನ್ ಮ್ಯೂಲ್ ಅಕೌಂಟ್ಗೆ ಸಂಬಂಧಪಟ್ಟಂಥ ಒಂದು ನೆಟ್ವರ್ಕನ್ನು ಸಹ ಐಡೆಂಟಿಫೈ ಮಾಡಬೇಕು ಅಂತ. ಸೊ ಮ್ಯೂಲ್ ಅಕೌಂಟ್ಸ್ ಅಂತಂದರೆ ನಾವು ನೋಡಿದ್ವಿ, ಪರ್ಟಿಕ್ಯುಲರ್ಲಿ ಯಾವುದೇ ರೀತಿಯಾಗಿ ಸರಿಯಾದಂಥ ಇನ್ಫಾರ್ಮೇಷನ್ ಕೊಡದೆ KYC ರಿಲೇಟೆಡ್ ಇರುವಂಥ ಇನ್ಫಾರ್ಮೇಷನ್ಸ್ ರಾಂಗ್ ಆಗಿ ಕೊಟ್ಬಿಟ್ಟು ಮ್ಯೂಲ್ ಅಕೌಂಟ್ಸ್ಗಳನ್ನು ಮಾಡಿರ್ತಾರೆ. ಅಥವಾ ಸಮ್ಟೈಮ್ಸ್ ಗೌರ್ಮೆಂಟ್ ಆಫಿಷಿಯಲ್ಸ್ಗಳೇ ಅಥವಾ ಬ್ಯಾಂಕ್ ಆಫಿಷಿಯಲ್ಸ್ಗಳೇ ಫೇಕ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ಸನ್ನು ತೆಗೆದುಕೊಳ್ಳೋದ್ರ ಮುಖಾಂತರ ಫೇಕ್ ಅಕೌಂಟನ್ನು ಕ್ರಿಯೇಟ್ ಮಾಡಿಕೊಡ್ತಾರೆ. ಸೊ ಇದರಿಂದ ಮ್ಯೂಲ್ ಅಕೌಂಟ್ಸ್ಗಳು ಕ್ರಿಯೇಟ್ ಆಗುತ್ತೆ ಅಂತಲೇ ನಾವು ಗಮನಿಸ್ಬೋದು. ಸೊ ಈ ರೀತಿಯಾಗಿ ಅಕೌಂಟ್ ಇತ್ತಂದರೆ ನಮಗೆ ಟ್ಯಾಕಲ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಅಂತಲೇ ಹೇಳ್ತಾ ಇರ್ಬೋದು. ಸೊ ಇವಾಗ ನೋಡಿ, ಸೈಬರ್ ಕ್ರೈಮ್ ಪ್ಯಾಟರ್ನ್ ಯಾವ ರೀತಿಯಾಗಿ ನಡೀತಾ ಇದೆ ಅಂತ, ಕೋರ್ಟ್ನ ಒಂದು ಇಂಟರ್ಫಿಯರೆನ್ಸ್ ಯಾಕೆ ಇಲ್ಲಿ ನಾವು ಕಾಣ್ಬೋದು ಅಂತಂದರೆ ಇವತ್ತು ಸಾಕಷ್ಟು ಸೈಬರ್ ಕ್ರೈಮ್ಸ್ಗಳಾಗ್ತಾ ಇದೆ. ಅದರಲ್ಲೂ ಇವಾಗ ಗ್ಲೋಬಲ್ ಲೆವೆಲಲ್ಲಿ ಇರ್ತಕ್ಕಂಥ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಅಂತಲೂ ಬಂದಾಗ ಬೇರೆ ಕಂಟ್ರಿಗಳಿಂದ ನಮಗೂ ಸಹ ಹಾರ್ಮ್ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಇದರಿಂದ ಸೈಬರ್ ಕ್ರೈಮ್ಸ್ಗೆ ಸಂಬಂಧಪಟ್ಟಂತೆ ಇಶ್ಯೂನ ಟ್ಯಾಕಲ್ ಮಾಡೋದು ತುಂಬ ಇಂಪಾರ್ಟೆಂಟು ಅಂತ ನ್ಯಾಷನಲ್ ಲೆವೆಲಲ್ಲಿ ಒಂದು ಫೈಟನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಇಂಟರ್ನ್ಯಾಷನಲ್ ಡೈಮೆನ್ಷನ್ ಅಂತ ಬಂದರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಪರ್ಟಿಕ್ಯುಲರ್ಲಿ ಇವಾಗ ಸ್ಕ್ಯಾಮ್ಸ್ ಆಗ್ತಾ ಇರುವಂಥ ರಾಷ್ಟ್ರಗಳಲ್ಲಿ ಅಂದರೆ ಅಲ್ಲಿಂದ ನಮ್ಮ ಒಂದು ರಾಷ್ಟ್ರಕ್ಕೆ ಹೇಗೆ ಇಂಪ್ಯಾಕ್ಟ್ ಆಗ್ತಾ ಇದೆ, ಇವಾಗ ಮಯನ್ಮಾರ್ ಅಂತಲೇ ನಾವು ತೆಗೆದುಕೊಳ್ಬೋದು, ಕಾಂಬೋಡಿಯಾ, ಲಾವೋಸ್, ಥೈಲ್ಯಾಂಡ್. ಸೊ ಈ ರೀತಿಯಂಥ ಕಂಟ್ರೀಸ್ಗಳ ಮುಖಾಂತರ ಸ್ಕ್ಯಾಮ್ಸ್ಗಳು ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಇವಾಗ ನೋಡಿ, ಹ್ಯೂಮನ್ ಟ್ರಾಫಿಕಿಂಗ್ ಆಗ್ತಿರುತ್ತಲ್ಲ, ಆ ಒಂದು ಟ್ರಾಫಿಕ್ ಆಗಿರುವಂಥ ವ್ಯಕ್ತಿಗಳನ್ನು ಈ ಒಂದು ಸ್ಕ್ಯಾಮಲ್ಲಿ ತೊಡಗಿಸ್ಕೊಳ್ಳೋದನ್ನು ನಾವು ನೋಡ್ತಾ ಇದ್ವಿ. ಸ್ಕ್ಯಾಮ್ ಆಪರೇಟರ್ಸ್ ಆಗಿ ಅವರನ್ನು ಯೂಸ್ ಮಾಡ್ಕೋತಾ ಇರೋದಾಗಿ ನಾವು ನೋಡ್ತಾ ಇದ್ವಿ. ಸೊ ಇದರಿಂದ ನಿಮ್ಗೆ ಗೊತ್ತಾಗುತ್ತೆ, ಒಂದು ಡೆಟ್ ಬಾಂಡೇಜನ್ನು ಸಹ ಇಲ್ಲಿ ತರುವಂಥ ಇಶ್ಯೂಸ್ಗಳಿರುತ್ತೆ. ಸೊ ಯಾರಾದರೂ ಹೆಚ್ಚಿವತ್ತು ಸಾಲವನ್ನು ಮಾಡಿರ್ತಾರಲ್ಲ, ಸೊ ಅವ್ರಿಗೆ ಏನು ಮಾಡ್ತಾರೆ, ಧಮಕಿ ಹಾಕ್ತಾರೆ, ನೀವು ಈ ಒಂದು ಸ್ಕ್ಯಾಮರ್ ಆಗಿ ಆ್ಯಕ್ಟ್ ಮಾಡಿ. ಜೊತೆಗೆ ವೈಲೆನ್ಸ್ ಆ್ಯಕ್ಟಿವಿಟಿಯನ್ನು ಮಾಡೋದ್ರ ಮುಖಾಂತರ ಸಹ, ಒಬ್ಬರ ಮೇಲೆ ಟಾರ್ಚರ್ನ ಕೊಡೋದ್ರ ಮುಖಾಂತರ, ವೈಲೆನ್ಸ್ನ ಮುಖಾಂತರನೂ ಸಹ ಅವರೊಂದು ಪಾಸ್ಪೋರ್ಟನ್ನು ಇಟ್ಕೊಳ್ಳೋದಾಗಲಿ, ಅವ್ರಿಗೆ ಒಂದು ಥ್ರೆಟ್ಟನ್ನು ಕ್ರಿಯೇಟ್ ಮಾಡೋದ್ರ ಮುಖಾಂತರ ಅವ್ರನ್ನ ಒಂದು ಸ್ಕ್ಯಾಮ್ ಆಪರೇಟರ್ ಆಗಿ ಕನ್ವರ್ಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ಪರ್ಟಿಕ್ಯುಲರ್ಲಿ ನಾವು ಇಲ್ಲಿ ನೋಡುವಂಥದ್ದಾದರೆ ಸೈಬರ್ ಕ್ರೈಮ್ಸ್ಗಳು, ಹ್ಯೂಮನ್ ಟ್ರಾಫಿಕಿಂಗ್ಗಳು, ಆರ್ಗನೈಸ್ಡ್ ಕ್ರೈಮ್ಸ್ಗಳು ಇವೆಲ್ಲ ಮಯನ್ಮಾರ್, ಕಾಂಬೋಡಿಯಾ, ಲಾವೋಸ್ ಈ ರೀತಿಯಂಥ ರಾಷ್ಟ್ರಗಳಿಂದ ಉದ್ಭವ ಆಗ್ತಾ ಇದೆ ಅಂತಲೇ ಗಮನಿಸ್ಬೋದು. ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ಗ್ಲೋಬಲ್ ಲೆವೆಲಲ್ಲಿರುವಂಥ ಒಂದು ರೆಸ್ಪಾನ್ಸ್ ಅಂತಂದರೆ US ಸ್ಕ್ಯಾಮ್ ಸೆಂಟರ್ ಸ್ಟ್ರೈಕ್ ಫೋರ್ಸ್ ಅಂತಲೇ ಹೇಳ್ಬೋದು. ಇಲ್ಲಿ ಪರ್ಟಿಕ್ಯುಲರ್ಲಿ ಇವರು ಟ್ರಾನ್ಸ್ ನ್ಯಾಷನಲ್ ಸ್ಕ್ಯಾಮ್ಗಳು ಏನು ನಡೀತಾ ಇರ್ತಾವಲ್ಲ, ಸೊ ಆ ಒಂದು ಹಬ್ಬನ್ನು ಡಿಸ್ಮ್ಯಾಂಟಲ್ಲೇ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಫೋರ್ಸನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡಿರೋದಾಗಿ ನೋಡ್ತಾ ಇದ್ದೀವಿ. ಸ್ಕ್ಯಾಮ್ ಸೆಂಟರ್ ಸ್ಟ್ರೈಕ್ ಫೋರ್ಸ್ ಅನ್ನುವಂಥದ್ದಾಗಿ US ಬೇಸ್ಡ್ ಇದೆ. ಸೊ ಪರ್ಟಿಕ್ಯುಲರ್ಲಿ ಈ ರೀತಿಯಂಥ ಇಶ್ಯೂನ ತಡೆಗಟ್ಟಲಿಕ್ಕೆ. ಸೊ ಇವಾಗ ಭಾರತ ನಾವು ಬೈಲ್ಯಾಟ್ರಲ್ ಟಾಕನ್ನು ಮಾಡ್ತಾ ಇರ್ತೀವಲ್ಲ, ಸೊ ಇದನ್ನು ಹೊರತುಪಡಿಸಿ ನಾವು ಬೇರೆ ಗ್ರೂಪಿಂಗ್ಗಳೊಂದಿಗೆ ಟೈ ಅಪ್ಪನ್ನು ಮಾಡಬೇಕು ಅನ್ನುವಂಥದ್ದಾಗಿ ನಾವು ಗಮನ ಹರಿಸಬೇಕಾಗುತ್ತೆ. ಈ ಒಂದು ಇಶ್ಯೂವನ್ನು ಹೋಗಲಾಡಿಸ್ಬೇಕು ಅಂತಂದರೆ ಇವಾಗ ಏಷ್ಯನ್ ಕಂಟ್ರೀಸ್ಗಳಂತ ನಾವು ನೋಡ್ತೇವೆ, ಹಾಗೂ US ಬಾಡೀಸ್ ಅಂತ ನಾವು ಗಮನ ಹರಿಸ್ತೇವೆ. ಸೊ ಪರ್ಟಿಕ್ಯುಲರ್ಲಿ ಬಯಲ್ಯಾಟ್ರಲ್ ಟಾಕಿಂದ ಇಲ್ಲಿ ಏನೂ ಆಗ್ತಾ ಇಲ್ಲ ಅಂತಲೇ ಗಮನಿಸ್ಬೋದು. ಇವಾಗ ನೋಡಿ, ಒಂದು ಮಯನ್ಮಾರ್ ಅಂತ ಬಂದಾಗ ಇಲ್ಲಿಂದ ನಮಗೆ ಜಾಸ್ತಿ ತೊಂದರೆ ಆಗ್ತಾ ಇದೆ ಅಂತಂದರೆ ಅವ್ರ ಮೇಲೆ ಒಂದು ಸ್ಯಾಂಕ್ಷನನ್ನು ಇಂಪೋಸ್ ಮಾಡ್ಬೋದಲ್ವಾ ಅನ್ನುವಂಥದ್ದಾಗಿನೂ ಸಹ ಗಮನಿಸ್ಬೋದು. ಸೊ ಈ ಒಂದು ಸ್ಕ್ಯಾಮ್ ಫ್ಯಾಕ್ಟ್ರೀಸನ್ನು ನಾವು ಐಡೆಂಟಿಫೈ ಮಾಡಬೇಕು. ಇದರಿಂದ ನಮ್ಮ ಒಂದು ಫೈನಾನ್ಷಿಯಲ್ ಸಿಸ್ಟಮ್ಗೆ ಸಾಕಷ್ಟು ತೊಂದರೆ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಇಲ್ಲಿ ಇನ್ನೊಂದೇನಂತಂದರೆ, ಸಾಕಷ್ಟು ಜನರಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಇದ್ರೂ ಸಹ ಸರಿಯಾದಂಥ ಒಂದು ರೆಸ್ಪಾನ್ಸನ್ನು ಕೊಡ್ತಾ ಇಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ನೋಡಿ,
ಎಲ್ಲರಿಗೂ ಲಿಟ್ರಸಿ ಇದೆ, ಅವೇರ್ನೆಸ್ ಇದೆ, ಎಲ್ಲೋ ಎಕ್ಸಾಂಪಲ್ ಆಗಿದೆ ಅಂತ ತಿಳ್ಕೊಂಡಿರ್ತಾರೆ. ಓಕೆ, ಬಟ್ ಅವ್ರಿಗಾಗಿರುವಂಥ ಸಂದರ್ಭದಲ್ಲಿ ಅಗೇನ್ ಅವ್ರು ವಿಕ್ಟಿಮ್ ಆಗಿ ಕನ್ವರ್ಟ್ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಸೊ ಅಂದರೆ ಇಲ್ಲಿ ಅಲ್ಪ ಸ್ವಲ್ಪ ಲಿಟ್ರಸಿ ಇದೆ, ಡಿಜಿಟಲ್ ಲಿಟ್ರಸಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಡೆಫಿಸಿಟ್ ಇದೆ ಅನ್ನುವಂಥದ್ದಾಗಿ ಆಥರ್ ಅವರು ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಯಾವುದು ಫೇಕ್ ಕಾಲ್ ಇದೆ, ಯಾರು ಅಫಿಷಿಯಲ್ ಆಗಿ ಕಾಲ್ ಮಾಡ್ತಾರೆ ಅನ್ನೋದು ಐಡೆಂಟಿಫೈ ಮಾಡೋದು ಇಂಪಾರ್ಟೆಂಟು ಅನ್ನುವಂಥದ್ದನ್ನು ನಾವಿಲ್ಲಿ ಗಮನ ಹರಿಸ್ಬೋದು. ಸೊ ಈ ಒಂದು ಹಂತದಲ್ಲಿ RBI ಆಗಿರ್ಬೋದು, ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಲೋಕಲ್ ಅಡ್ಮಿನಿಸ್ಟ್ರೇಟರ್ಸ್ಗಳು ಎಲ್ಲನೂ ಸಹ ಒಂದು ಕ್ಯಾಂಪೇನನ್ನು ತರಬೇಕು, ಆಲ್ ಲೆವೆಲಲ್ಲಿ ತರಬೇಕು ಅನ್ನುವಂಥದ್ದಾಗಿ ಗಮನ ಹರಿಸ್ಬೋದು. ಸೊ ಇಲ್ಲಿ ಏನು ಒಂದು ಲೂಪ್ ಹೋಲ್ಸ್ಗಳಿದ್ದಾವೆ ಅಥವಾ ಯಾವ ರೀತಿಯಂಥ ಒಂದು ಕೆಪಾಸಿಟಿ ಗ್ಯಾಪ್ ಇದೆ ಅಂತ ನಾವಿಲ್ಲಿ ನೋಡಬೇಕಾಗುತ್ತೆ. ಸೊ ಪರ್ಟಿಕ್ಯುಲರ್ಲಿ ಸೈಬರ್ ಫಾರೆನ್ಸಿಕ್ಸ್ಗಳ ಒಂದು ಕೊರತೆ ಆಗಿರ್ಬೋದು, ಸ್ಲೋ ರೆಸ್ಪಾನ್ಸ್ ಆಗಿರ್ಬೋದು, ಕಂಪ್ಲೇಂಟ್ ಮಾಡಿದರೂ ಸಹ ಸರಿಯಾದಂಥ ರೆಸ್ಪಾನ್ಸ್ ಸಿಗದೇ ಇರುವಂಥದ್ದು, ಅಂದರೆ ಇಮಿಡಿಯೇಟಾಗಿ ಸಿಗದೇ ಇರುವಂಥದ್ದಾಗಿರ್ಬೋದು, ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ನಾವು ಯೂಸ್ ಮಾಡೋದ್ರ ಮುಖಾಂತರ ಟ್ಯಾಕಲ್ ಮಾಡ್ಬೋದಲ್ವಾ, ಫಾರೆನ್ಸಿಕ್ ಲ್ಯಾಬ್ಸ್ಗಳನ್ನು ಅಪ್ಗ್ರೇಡ್ ಮಾಡ್ಬೋದಲ್ವಾ, ಟ್ರೈನ್ಡ್ ಪರ್ಸನ್ಸ್ಗಳನ್ನು ಇಡ್ಬೋದಲ್ವಾ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಆಥರ್ ಅವರು ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಸೊ ಗ್ಲೋಬಲ್ ಲೆವೆಲ್ನ ಒಂದು ಆಸ್ಪೆಕ್ಟ್ ಯಾವ ರೀತಿಯಾಗಿದೆ, ನಾವು ಕೊಲ್ಯಾಬ್ರೇಷನ್ಸನ್ನು ಎನ್ಹಾನ್ಸ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಡೈಮೆನ್ಷನ್ನ ಕೊಟ್ಟಿದ್ದಾರೆ. ಹಾಗೂ ಪ್ರಸ್ತುತವಾಗಿರ್ತಕ್ಕಂಥ ಒಂದು ಲೂಪ್ ಹೋಲ್ಸ್ಗಳು ಯಾವ ರೀತಿಯಾಗಿದೆ, ನಾವು ಬೆಟರ್ ವೇನಲ್ಲಿ ಅಪ್ಗ್ರೇಡೇಷನ್ ಮಾಡಬಹುದು ಅನ್ನುವಂಥ ಒಂದು ಡೈಮೆನ್ಷನನ್ನು ಕೊಡ್ತಾ ಇದ್ದಾರೆ. ಇದು ಇಂಪಾರ್ಟೆಂಟ್ಲಿ ಬೇಕಾಗಿರುವಂಥ ಇಶ್ಯೂ. ಪ್ರಿಲಿಮ್ಸಲ್ಲೂ ಸಹ ನಿಮಗೆ ಡೈರೆಕ್ಟಾಗಿ ಕೇಳುವಂಥ ಸಾಧ್ಯತೆ ಇದೆ. ಹಾಗೂ ಮೇನ್ಸಲ್ಲೂ ಸಹ ತುಂಬ ಇಂಪಾರ್ಟೆಂಟ್ ಡೇಟಾ ರಿಲೇಟೆಡ್ ಇರುವಂತೆ ಅಥವಾ ಸೈಬರ್ ಕ್ರೈಮ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಕ್ವಶನ್ಸ್ಗಳು ಫ್ರೀಕ್ವೆಂಟಾಗಿ ಬರ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಸೈಬರ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ಈ ಒಂದು ಇಶ್ಯೂ ಏನಿದೆ ತುಂಬ ಇಂಪಾರ್ಟೆಂಟ್ ಅಂತಲೇ ನಾವು ಕನ್ಸಿಡರ್ ಮಾಡ್ಬೋದು. ಇನ್ನು ಮುಂದಿನ ಆರ್ಟಿಕಲ್ಗೆ ಶಿಫ್ಟ್ ಆಗೋದಾದರೆ, ನ್ಯೂ ಡೆಲ್ಲೀಸ್ ರಿಲೇಟಿವ್ ಐಸೋಲೇಷನ್, ಇಂಡಿಯಾಸ್ ಥ್ರಿಸ್ಟ್ ವಿತ್ ಟೆರರ್. ಈ ಒಂದು ಇಶ್ಯೂನ ಜನರಲಿ GS ಪೇಪರ್ 3 ನಡಿನಲ್ಲಿ ಇಂಟರ್ನಲ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಮಾಡ್ಬೋದು. ರೀಸೆಂಟಾಗಿ ಡೆಲ್ಲಿಯಲ್ಲಿ ಆಗ್ತಾ ಇರುವಂಥ ಒಂದು ಘಟನೆ, ಇವಾಗ ಏನಲ್ಲಿ ಬ್ಲಾಸ್ಟ್ ಆಗಿತ್ತು, ಆ ಒಂದು ಹಂತದಲ್ಲಿ ಆಥರ್ ಅವರು ಪರ್ಟಿಕ್ಯುಲರ್ಲಿ ನಮ್ಮಲ್ಲಿ ಏನು ಮಿಸ್ ಆಗ್ತಾ ಇದೆ, ಭಾರತ ಇವತ್ತು ತುಂಬ ಐಸೋಲೇಟ್ ಯಾಕೆ ಆಗ್ತಾ ಇದೆ, ನೇಬರಿಂಗ್ ಕಂಟ್ರಿಗಳೊಂದಿಗೆ ಇರ್ತಕ್ಕಂಥ ಒಂದು ಕಂಡೀಷನ್ ಏನಿದೆ, ನಾವು ನಮ್ಮ ಒಂದು ಡಿಪ್ಲೊಮೆಸಿನಲ್ಲಿ ಬದಲಾವಣೆಯನ್ನು ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆಥರ್ ಅವರು ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಪ್ರಸ್ತುತವಾಗಿ ಭಾರತಕ್ಕೆ ಇರ್ತಕ್ಕಂಥ ಒಂದು ಡೇಂಜರ್ ಯಾವ ರೀತಿಯಾಗಿದೆ ಅಂತಲೇ ಹೇಳ್ಬೋದು. ಈ ಮೊದಲು ಭಾರತದ ಒಂದು ಅಪ್ರೋಚ್ ಯಾವ ರೀತಿಯಾಗಿತ್ತು ಅನ್ನುವಂಥ ಒಂದು ಮೆಸೇಜನ್ನು ಆಥರ್ ಅವರು ಇಲ್ಲಿ ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಸೊ ಪ್ರಸ್ತುತವಾಗಿ ಹೆಚ್ಚುತ್ತಿರುವಂಥ ಒಂದು ಭಯೋತ್ಪಾದನೆಯನ್ನು ಕುರಿತು ನಿಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಏನಾದರೂ ಇಂಟರ್ನಲ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ಒಂದು ವಲ್ನರಾಬಿಲಿಟಿ ಆಧಾರದ ಮೇಲೆ ಕ್ವಶನ್ಸನ್ನು ಕೇಳಿರುವಂಥ ಸಂದರ್ಭದಲ್ಲಿ ಏನೇನು ಚಾಲೆಂಜಸ್ ಇದ್ದಾವೆ, ಸೊ ಭಾರತದ ಆರ್ಕಿಟೆಕ್ಚರಲ್ಲಿ ಏನು ಬದಲಾವಣೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೇಳಿದಾಗ ಈ ಒಂದು ಇಶ್ಯೂನ ಅಡ್ರೆಸ್ ಮಾಡ್ಬೋದು. ಸೊ ಪರ್ಟಿಕ್ಯುಲರ್ಲಿ ವೆರಿ ಇಂಪಾರ್ಟೆಂಟ್ಲಿ ಮೇನ್ಸ್ ಆಸ್ಪೆಕ್ಟ್ ಅಂತಲೇ ನಾವು ಈ ಒಂದು ಇಶ್ಯೂನ ಇಲ್ಲಿ ಗಮನ ಹರಿಸಬೇಕಾಗುತ್ತೆ. ಪ್ರಥಮ ಹಂತವಾಗಿ ಭಾರತವನ್ನು ಕಂಪೇರ್ ಮಾಡಿದರೆ ಭಾರತದ ಒಂದು ನೇಬರಿಂಗ್ ಕಂಟ್ರೀಸ್ಗಳು ಯಾವ್ಯಾವ ಇದ್ದಾವೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ಭಾರತದ ಒಂದು ನೆರೆಹೊರೆ ರಾಷ್ಟ್ರಗಳಂತ ಯಾವ್ಯಾವ ರಾಷ್ಟ್ರಗಳನ್ನು ನಾವು ಕರೆತೇವೆ, ಒಟ್ಟಾರೆಗೆ ಎಷ್ಟು ರಾಷ್ಟ್ರಗಳಿದ್ದಾವೆ, ನೇಮನ್ನು ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಸೊ ಆರ್ಟಿಕಲ್ಗೆ ಶಿಫ್ಟ್ ಆಗೋದಾದರೆ, ಇಲ್ಲಿ ಭಾರತವನ್ನು ಒಂದು ಐಸೋಲೇಟೆಡ್ ರಾಷ್ಟ್ರ ಆಗ್ತಾ ಇದೆ. ಇವಾಗ ಪ್ರಸ್ತುತವಾಗಿ ಐಸೋಲೇಟೆಡ್ ಆಗಿದೆ. ಯಾಕೆ ಅಂತಂದರೆ ಇವಾಗ ಗ್ಲೋಬಲ್ ಲೆವೆಲ್ಲಿ ಕೆಲವೊಂದು ಕೃತ್ಯಗಳು ನಡೀತಾ ಇದ್ದಾವೆ. ಗ್ಲೋಬಲ್ ಲೆವೆಲಲ್ಲಿ ಇರ್ತಕ್ಕಂಥ ಒಂದು ಜಿಯೋ ಪೊಲಿಟಿಕ್ಸ್ನಿಂದ ಭಾರತ ಹೊರಗೆ ಬರ್ತಾ ಇದೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಹೇಳ್ತಾ ಇದೆ. ಬಿಕಾಸ್ ಐಸೋಲೇಷನ್ ಯಾಕಂದರೆ ಇವಾಗ ನೋಡಿ, ಪರ್ಟಿಕ್ಯುಲರ್ಲಿ ಇವಾಗ ವೆಸ್ಟ್ ಏಷ್ಯಾ, ಯುರೋಪ್ ಈ ರೀತಿಯಂಥ ಏರಿಯಾಗಳಲ್ಲಿ ಅಲ್ಲಿ ಒಂದು ಶಾಂತಿಯತೆ ಅಥವಾ ಭದ್ರತೆಗೆ ಸಂಬಂಧಪಟ್ಟಂತೆ ಅನ್ಸರ್ಟನಿಟಿ ಇದೆ, ರೈಟ್. ಭಾರತ ಒಂದು ಡಿಪ್ಲೊಮ್ಯಾಸಿ ಎಷ್ಟು ಮಟ್ಟಿಗೆ ಹೆಲ್ಪನ್ನು ಮಾಡ್ತಾ ಇದೆ, ಅಥವಾ ಯಾವ ರೀತಿಯಾಗಿ ಮೊದಲು ಹೇಗೆ ಭಾರತ ಒಂದು ಸ್ಟ್ಯಾಂಡನ್ನು ತೆಗೆದುಕೊಳ್ತಾ ಇತ್ತು, ಸೊ ಅದೇ ರೀತಿಯಾಗಿ ಇವಾಗ ತೆಗೆದುಕೊಳ್ತಾ ಇದೆನಾ, ಇಂಡೋ ಪೆಸಿಫಿಕ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆಯೂ ಸಹ ಸರಿಯಾದಂಥ ಒಂದು ಸ್ಟ್ರಾಂಗ್ ಕನ್ವರ್ಸೇಷನನ್ನು ಮಾಡ್ತಾ ಇದೆನಾ ಅನ್ನುವಂಥದ್ದನ್ನು ಆಥರ್ ಅವರು ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಭಾರತದ ನೆರೆಹೊರೆ ರಾಷ್ಟ್ರಗಳೇ ಆಗಿರಬಹುದು, ಸೊ ಇವರೆಲ್ಲನೂ ಸಹ ಒಂದು ಅನ್ಸ್ಟೇಬಲ್ ಅನ್ಫ್ರೆಂಡ್ಲಿ ಕಂಟೆಕ್ಸ್ಟನ್ನು ತೋರಿಸ್ತಾ ಇದ್ದಾರೆ. ಸೊ ಇಮಿಡಿಯೇಟ್ ರಾಷ್ಟ್ರಗಳೇ ಇವತ್ತು ನಮಗೆ ಅನ್ಫ್ರೆಂಡ್ಲಿ ಆಗಿರುವಂಥ ಸಿಚುವೇಷನ್ಸನ್ನು ನೋಡ್ತಾ ಇದ್ದೀವಿ. ಅರ್ಬನ್ ಏರಿಯಾದಲ್ಲಿ ಒಂದು ಟೆರರ್ ಆ್ಯಕ್ಟಿವಿಟೀಸ್ಗಳು ಆಗ್ತಾ ಇರೋದನ್ನು ನಾವು ನೋಡಿದಾಗ, ಇವಾಗ ಡೆಲ್ಲಿಯಲ್ಲಿ ಆಗ್ತಾ ಇರುವಂಥ ಒಂದು ಬ್ಲಾಸ್ಟಿಂಗ್ ಅಂತ ನೋಡಿದಾಗ, ಸೊ ಇದರಿಂದ ಗೊತ್ತಾಗುತ್ತೆ ಹೇಗೆ ನಾವು ನೇಬರ್ ಕಂಟ್ರಿಗಳೊಂದಿಗೆ ಥ್ರೆಟ್ ಕ್ರಿಯೇಟ್ ಆಗ್ತಾ ಇದೆ ಅಂತಲೇ ಗಮನ ಹರಿಸ್ತಾ ಇದ್ದಾರೆ. ಸೊ ಇವಾಗ ನೋಡಿ, ಜಿಯೋ ಪೊಲಿಟಿಕಲ್ ಐಸೋಲೇಷನ್ ಮಾಡ್ತಾ ಇರೋದ್ರಿಂದ ಇವಾಗ ವೆಸ್ಟರ್ನ್ ರಾಷ್ಟ್ರದಲ್ಲಿರುವಂಥ ಕ್ರೈಸಿಸ್ಗಳು, ಇವಾಗ ಉಕ್ರೈನ್ ಕ್ರೈಸಿಸ್ ಅಂತಲೇ ಹೇಳ್ತಾ ಇದ್ದೀವಿ, ಪೀಸ್ ನೆಗೋಸಿಯೇಷನ್ಗೆ ಸಂಬಂಧಪಟ್ಟಂತೆ ಭಾರತ ಏನಾದರೂ ಇಲ್ಲಿ ಸ್ಟೆಪ್ಪನ್ನು ತೆಗೆದುಕೊಳ್ತಾ ಇದೆನಾ, ಇಲ್ವಲ್ಲ. ಸೊ ಅದರೊಂದಿಗೆ ಇಂಡೋ ಪೆಸಿಫಿಕ್ ರೀಸ್ಟ್ರಕ್ಚರಿಂಗ್ಗೆ ಸಂಬಂಧಪಟ್ಟಂತೆಯೂ ಸಹ ಭಾರತ ಏನಾದರೂ ಪರ್ಟಿಕ್ಯುಲರ್ಲಿ ಒಂದು ಆ್ಯಕ್ಟಿವ್ ಪಾರ್ಟಿಸಿಪೇಷನ್ನ ಮಾಡ್ತಾ ಇದೆನಾ. ಇಲ್ಲಿ ವೆಸ್ಟ್ ಏಷ್ಯಾಗೆ ಸಂಬಂಧಪಟ್ಟಂತೆ ಸಾಕಷ್ಟು ಕ್ರೈಸಿಸ್ಗಳಾಗ್ತಾ ಇದ್ದಾವೆ. ಈ ಒಂದು ಕ್ರೈಸಿಸ್ ಅಂದರೆ ಗ್ಲೋಬಲ್ ಕ್ರೈಸಿಸ್ ಅಂತಲೇ ನಾವು ಹೋಲಿಸ್ಟಿಕ್ ಆಗಿ ತೆಗೆದುಕೊಂಡೋದಾದರೆ ಭಾರತ ಒಂದು ಬ್ಯಾಲೆನ್ಸಿಂಗ್ ಪವರ್ ಆಗಿ ಆ್ಯಕ್ಟ್ ಮಾಡ್ತಾ ಇದ್ದಾನೆ, ಕೇವಲ ಒಂದು ವೀಕ್ಷಕರಾಗಿದೆ, ಸ್ಪೆಕ್ಟೇಟರ್ ಆಗಿದೆ ಅಂತ ಮಾತ್ರ ಇಲ್ಲಿ ಹೇಳ್ತಾ ಇದೆ. ಜೊತೆಗೆ ಭಾರತ ಒಂದು ಮಿಡಲ್ ಪವರ್ ಲೀಡರ್ಶಿಪ್ ಅನ್ನುವಂಥ ಒಂದು ಇಮೇಜ್ ಏನಿತ್ತಲ್ಲ ಅದು ಕಡಿಮೆ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ಹಂತದಲ್ಲಿ ಭಾರತದ ಒಂದು ಸ್ಟ್ರಾಂಗ್ ಸ್ಟ್ಯಾಂಡಿಂಗ್ ಯಾವ ರೀತಿ ಆಗಿದೆ, ಇವಾಗ ನೋಡಿ ಪಾಕಿಸ್ತಾನ ಅಂತಲೇ ನಾವು ಕನ್ಸಿಡರ್ ಮಾಡುವಂಥ ನಿಟ್ಟಿನಲ್ಲಿ ಪಾಕಿಸ್ತಾನ ಇವಾಗ ಅಲ್ಲಿರುವಂಥ
ಒಂದು ಪೊಲಿಟಿಕಲ್ ಚೇಂಜಸ್ಗಳು ಏನು ಮಾಡ್ತಾರೆ, ಸಂವಿಧಾನಾತ್ಮಕವಾಗಿ ಅವ್ರು ಮಾಡ್ತಕ್ಕಂಥ ಒಂದು ತಿದ್ದುಪಡಿಗಳಾಗಿರ್ಬೋದು. ಸೊ ಅಲ್ಲಿರುವಂಥ ಒಂದು ಪವರ್ ಏನಿದೆಯಲ್ಲ, ಮಾರ್ಷಲ್ ಆಗಿರ್ತಕ್ಕಂಥವ್ರು ಸಹ ಮಾಡ್ತಾ ಇರುವಂಥ ಒಂದು ಕಂಟ್ರೋಲ್ ಏನಿದೆ, ನ್ಯೂಕ್ಲಿಯರ್ ವೆಪನ್ಗೆ ಸಂಬಂಧಿಸಿದಂತೆ ಕಂಟ್ರೋಲ್ನ ಮಾಡ್ತಾ ಇದ್ದಾರೆ. ಸೊ ಇದರೊಂದಿಗೆ ನಮ್ಮ ಒಂದು ಕನ್ಸರ್ನನ್ನು ನೋಡುವಂಥದ್ದಾದರೆ ಒಂದು ರಿಸ್ಕನ್ನು ಸಹ ಇಲ್ಲಿ ಕ್ರಿಯೇಟ್ ಮಾಡ್ತಾ ಇದೆ. ಸೊ ಅವರ ಒಂದು ಆ್ಯಕ್ಷನ್ಸ್ಗಳು ಅಥವಾ ಒಂದು ಡೇಂಜರಸ್ ಕಂಟೆಕ್ಸ್ಟ್ ಅಂತಲೇ ಹೇಳ್ಬೋದು ಭಾರತಕ್ಕೆ ಅವರು ತೆಗೆದುಕೊಳ್ತಾ ಇರುವಂಥ ಒಂದು ಡಿಫೆನ್ಸ್ಗೆ ಸಂಬಂಧಪಟ್ಟಂಥ ಆಸ್ಪೆಕ್ಟ್ಸ್ಗಳು ಅಥವಾ ಇನಿಷಿಯೇಟಿವ್ಸ್ ಅಂತಲೇ ಹೇಳ್ಬೋದು. ಅಂದರೆ ಅವರ ಒಂದು ಇಂಟರ್ನಲ್ ಚೇಂಜಸ್ಸು ಸಹ ಇವತ್ತು ನಮಗೆ ಒಂದು ಕನ್ಸರ್ನನ್ನು ಕ್ರಿಯೇಟ್ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ಹಂತದಲ್ಲಿ ಬಾಂಗ್ಲಾದೇಶವನ್ನು ನಾವು ಕಂಪೇರ್ ಮಾಡಿದರೆ, ಬಾಂಗ್ಲಾದೇಶದಲ್ಲೂ ಸಹ ಒಂದು ಸ್ಥಿತಿಗತಿ ಅಂತ ನೋಡುವಂಥದ್ದಾದರೆ, ಬಾಂಗ್ಲಾದೇಶದಲ್ಲಿ ಇವಾಗ ಇಂಟ್ರೀಮ್ ಸರ್ಕಾರ ಇದೆ. ಸೊ ಇದರಿಂದ ನಮಗೆ ಒಂದು ಫ್ರೆಂಡ್ಲಿ ಕಂಡೀಷನ್ ಇಲ್ಲ, ಅನ್ಫ್ರೆಂಡ್ಲಿ ಸಿಚುವೇಶನ್ ಇದೆ ಅಂತ ಹೇಳ್ಬೋದು. ಸೊ ಈವನ್ ಅವರು ಪಾಕಿಸ್ತಾನದಿಗೆ ಇರ್ತಕ್ಕಂಥ ಒಂದು ಕೊಲಾಬ್ರೇಷನ್ ಸ್ವಲ್ಪ ರೀಗೇನಿಂಗ್ ಆಗ್ತಾ ಇದೆ, ಸೊ ಎಂಗೇಜಿಂಗ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಇದರಿಂದ ನಮಗೆ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅನ್ನುವಂಥದ್ದು ನೋಡ್ಬೋದು. ಬಿಕಾಸ್ ಇಲ್ಲಿ ನೋಡಿ, ಪಾಕಿಸ್ತಾನ ವಾಪಸ್ ಬೇ ಆಫ್ ಬೆಂಗಾಲಲ್ಲಿ ರಿಟರ್ನ್ ಆದರೆ ನಮಗೆ ಒಂದು ಸೆಕ್ಯೂರಿಟಿ ಕನ್ಸರ್ನು ಸಹ ಕನ್ಸಿಡರೇಷನನ್ನು ಮಾಡಬೇಕಾಗುತ್ತೆ. ಸೊ ಈ ಒಂದು ಹಂತದಲ್ಲಿ ಇಂಪ್ಲಿಕೇಶನ್ಸ್ಗಳು ಕ್ರಿಯೇಟ್ ಆಗ್ತಾ ಇದೆ. ಸೊ ನೇಬರಿಂಗ್ ರಾಷ್ಟ್ರಗಳಲ್ಲೂ ಸಹ ಒಂದು ಇಂಪ್ಲಿಕೇಶನ್ಸ್ಗಳು ಕ್ರಿಯೇಟ್ ಆಗ್ತಾ ಇದೆ ಅಂತ ಹೇಳ್ಬೋದು. ಸೊ 2008ರಲ್ಲಿ ಆಗಿರುವಂಥ ಒಂದು ಮುಂಬೈ ಅಟ್ಯಾಕನ್ನು ಸಹ ಇವರು ಎಂಫಸಿಸ್ ಮಾಡ್ತಾ ಇದ್ದಾರೆ. ಜೊತೆಗೆ 1993ನಲ್ಲೂ ಆಗಿರುವಂಥ ಒಂದು ಮುಂಬೈ ಬ್ಲಾಸ್ಟ್ಗೆ ಸಂಬಂಧಪಟ್ಟಂತೆ, ಅಷ್ಟೇ ಅಲ್ಲದೆ ರೀಸೆಂಟಾಗಿ 2025ರಲ್ಲಿ ಆಗಿರುವಂಥ ಅರ್ಬನ್ ಬ್ಲಾಸ್ಟ್ಗಳನ್ನೇ ನಾವು ತೆಗೆದುಕೊಳ್ಬೋದು. ಸೊ ಇದರಿಂದ ಎಷ್ಟರ ಮಟ್ಟಿಗೆ ತೊಂದರೆ ಆಗ್ತಾ ಇದೆ ಅಂತಲೇ ನಾವಿಲ್ಲಿ ಗಮನ ಹರಿಸಬೇಕಾಗತ್ತೆ. ಸೊ ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ಭಾರತ ಹೇಗೆ ಒಂದು ಗ್ಲೋಬಲ್ ಲೆವೆಲಲ್ಲಿ ತನ್ನ ಒಂದು ಸ್ಟ್ಯಾಂಡನ್ನು ಭದ್ರಗೊಳಿಸ್ಕೋಬೇಕು, ಅಂದರೆ ಯಾವ ರೀತಿಯಾಗಿ ಒಂದು ಬ್ಯಾಲೆನ್ಸ್ಡ್ ಪವರನ್ನು ಹೊಂದಿತ್ತು ಅದೇ ರೀತಿಯಾಗಿ ಚೇಂಜಸನ್ನು ಮಾಡಬೇಕು. ಪ್ರಸ್ತುತವಾಗಿ ಒಂದು ನ್ಯೂ ಹೈಬ್ರಿಡ್ ಮಾಡೆಲನ್ನು ತರಬೇಕು ಅಂತ ಆಥರ್ ಅವರು ಎಂಫಸಿಸ್ ಮಾಡ್ತಾ ಇದ್ದಾರೆ. ಲೋಕಲ್ ಆ್ಯಕ್ಟರ್ಸ್ಗಳ ಒಂದು ಪಾರ್ಟಿಸಿಪೇಷನ್ ಎನ್ಹಾನ್ಸ್ ಮಾಡುವಂಥದ್ದಾಗಲಿ, ಏಜೆನ್ಸೀಸ್ಗಳಿರುತ್ತೆ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ಅವುಗಳ ಒಂದು ಪಾರ್ಟಿಸಿಪೇಷನ್ ಆಗಿರ್ಬೋದು, ಎಕ್ಸ್ಟರ್ನಲ್ ಐಡಿಯಾಲಜೀಸ್ಗಳನ್ನು ಸಹ ನಾವು ಅಡಾಪ್ಟ್ ಮಾಡ್ಕೊಳ್ಳೋದ್ರ ಮುಖಾಂತರ ಇದರ ಒಂದು ಮೆಂಟರಿಂಗನ್ನು ನಾವಿಲ್ಲಿ ಕನ್ಸಿಡರ್ ಮಾಡಬೇಕು. ಎಕ್ಸ್ಟರ್ನಲ್ ಐಡಿಯಾಲಜಿಕಲ್ ಮೆಂಟರಿಂಗ್ ಅಂತಲೇ ಹೇಳ್ಬೋದು. ಡಿಜಿಟಲ್ನ ಪ್ಲ್ಯಾಟ್ಫಾರ್ಮನ್ನು ಹೆಚ್ಚು ಯೂಸ್ ಮಾಡ್ಕೊಳ್ಳುವಂಥದ್ದಾಗಲಿ, ಹಾಗೂ ಪ್ರೊಫೆಷ್ನಲ್ಸ್ಗಳಾಗಿರ್ಬೋದು, ಎಜುಕೇಟೆಡ್ ಆಪರೇಟಿವ್ಸ್ಗಳನ್ನು ಇದರಲ್ಲಿ ಇಂಪಾರ್ಟೆಂಟ್ಲಿ ಎಂಗೇಜ್ ಮಾಡಬೇಕು ಅಂತ. ಇವಾಗ ನೋಡಿ, ಪರ್ಟಿಕ್ಯುಲರ್ಲಿ ಇಂಟರ್ನ್ಯಾಷನಲ್ ಲಿಂಕ್ಸ್ ಅಂತ ಬಂದಾಗ ಪಾಕಿಸ್ತಾನದಿಂದ ನಮಗೆ ಥ್ರೆಟ್ ಕ್ರಿಯೇಟ್ ಆಗ್ತಾ ಇದೆ, ಅಲ್ಲಿರುವಂಥ ಒಂದು ಮಿಲಿಟರಿ ಡೊಮಿನೇಷನಿಂದ ಥ್ರೆಟ್ ಆಗುತ್ತೆ. ಬಾಂಗ್ಲಾದೇಶದಲ್ಲೂ ಸಹ ಇವಾಗ ಆಗ್ತಾ ಇರುವಂಥ ಒಂದು ಪೊಲಿಟಿಕಲ್ ಟರ್ಮಾಯಿಲಿಂದನೂ ಸಹ ಬದಲಾವಣೆ ಆಗ್ತಾ ಇರೋದನ್ನು ನೋಡ್ತಾ ಇದ್ವಿ. ವೆಸ್ಟ್ ಏಷ್ಯಾ, ಸೌತ್ ಏಷ್ಯಾದಲ್ಲೂ ಸಹ ಬದಲಾವಣೆ ಆಗ್ತಾ ಇರುವಂಥ ಒಂದು ಪೊಲಿಟಿಕಲ್ ಅಜೆಂಡಾ ಇವಾಗ ಭಾರತದ ಮೇಲೆ ಇನ್ಫ್ಲುಯೆನ್ಸನ್ನು ಮಾಡ್ತಾ ಇದೆ. ಸೈಬರ್ ಥ್ರೆಟ್ಗಳಿವೆ, ಇದು ಬಿಗ್ಗೆಸ್ಟ್ ಚಾಲೆಂಜ್ ಅಂತ ಹೇಳ್ಬೋದು. ಇವೆಲ್ಲ ಎಕ್ಸ್ಟರ್ನಲ್ ಲೆವೆಲಲ್ಲಿ ಆಗ್ತಾ ಇರುವಂಥ ಒಂದು ಥ್ರೆಟ್ ಆಗಿದೆ. ಇನ್ನು ಇಂಟರ್ನಲ್ ಲೆವೆಲಲ್ಲಿ ಇವಾಗ ನೋಡಿ, ಅರ್ಬನ್ ಟೆರರ್ ಅಂತಕ್ಕಂಥ ಒಂದು ಇಶ್ಯೂಸ್ಗಳು ಹೊಸದಾಗಿ ಹುಟ್ಕೋತಾ ಇದ್ದಾವೆ. ಸೊ ಅಂದರೆ ಇಂಟೆನ್ಸಿಫೈ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಅರ್ಬನ್ ಟೆರರಿಸಮ್ ಇವಾಗ ಆಗಿರ್ಬೋದು, ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ನ ಮುಖಾಂತರ ಸಾಕಷ್ಟು ಥ್ರೆಟ್ಗಳಾಗ್ತಾ ಇದ್ದಾವೆ. ಹಾಗೂ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಅಥವಾ ಎಜುಕೇಟೆಡ್ ಯೂತ್ಗೆ ಸಂಬಂಧಪಟ್ಟಂಥ ಆಸ್ಪೆಕ್ಟನ್ನು ನೋಡೋದಾದರೆ ಹೆಚ್ಚು ರ್ಯಾಡಿಕಲೈಸೇಷನ್ ಆಗ್ತಾ ಇದೆ ಅಂತನ ಆ ಥರವರು ಗಮನ ಹರಿಸ್ತಾ ಇದ್ದಾರೆ. ಸೊ ಈವನ್ ನೋಡಿ, ಪರ್ಟಿಕ್ಯುಲರ್ಲಿ ಇವಾಗ ಆಗ್ತಾ ಇರುವಂತಹ ಒಂದು ರಿಲಿಜಿಯಸ್ ಪೊಲರೈಸೇಷನ್ ಆಧಾರದ ಮೇಲೆ ನಾವು ಅವಾಯ್ಡ್ ಮಾಡಬೇಕು. ಸೊ ಧರ್ಮದಿಂದ ಆಗ್ತಾ ಇದ್ದಾವೆ ಕೃತ್ಯಗಳು ಅನ್ನೋದಿಲ್ಲ. ಇವಾಗ ಬದಲಾವಣೆ ಆಗಿದೆ. ಇವಾಗ ಸೈಬರ್ ಕ್ರೈಮ್ಸ್ ಈ ರೀತಿಯಂಥ ಇಶ್ಯೂಸ್ಗಳು ಜಾಸ್ತಿ ಆಗ್ತಾ ಇದೆ. ರಿಲಿಜಿಯಸ್ ಪೊಲರೈಸೇಷನ್ ಇವಾಗ ಆಲ್ಮೋಸ್ಟ್ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಸೊ ಇಲ್ಲಿ ಪರ್ಟಿಕ್ಯುಲರ್ಲಿ ಒಂದು ರಿಯಾಕ್ಷನರಿ ನ್ಯಾಷನಲಿಸಮನ್ನು ನಾವು ಅವಾಯ್ಡ್ ಮಾಡಬೇಕು ಅಂತ. ಸೊ ನಾವಿಲ್ಲಿ ತುಂಬ ಹುಷಾರಾಗಿದೆ. ಬಿಕಾಸ್ ಇಲ್ಲಿ ಇಶ್ಯೂ ಅಂತ ಏನಿದೆಯಲ್ಲ, ಇಂಟರ್ನಲ್ ಇಶ್ಯೂಸ್, ಎಕ್ಸ್ಟರ್ನಲ್ ಇಶ್ಯೂ ಎಲ್ಲವನ್ನ ಲಿಂಕ್ ಮಾಡಿರುವಂಥ ಒಂದು ಸಂದರ್ಭದಲ್ಲಿ ನಾವು ಪರ್ಟಿಕ್ಯುಲರ್ಲಿ ಒಂದು ಹ್ಯಾಂಡಲ್ ಮಾಡುವಂಥ ಡಿಪ್ಲೊಮ್ಯಾಟಿಕ್ ಸ್ಕಿಲ್ಸ್ಗಳನ್ನು ಡೆವಲಪ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ನೇಬರಿಂಗನ್ನು ಯಾವ ರೀತಿಯಾಗಿ ನಾವು ಹ್ಯಾಂಡಲ್ ಮಾಡ್ತೀವಿ ಅನ್ನುವಂಥದ್ದನ್ನು, ಪ್ರಾಬ್ಲಮ್ಗಳನ್ನು ಯಾವ ರೀತಿಯಾಗಿ ಇಂಟರ್ನಲ್ ಏಜೆನ್ಸೀಸ್ಗಳ ಮುಖಾಂತರ ಕೋಆರ್ಡಿನೇಷನನ್ನು ಎನ್ಹಾನ್ಸ್ ಮಾಡೋದ್ರ ಮುಖಾಂತರ ಸಾಲ್ವ್ ಮಾಡ್ತೀವಿ ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ಸಹ ಇಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ಜೊತೆಗೆ ಭಾರತ ಇವತ್ತು ಸೆಕ್ಯುಲರ್ ರಾಷ್ಟ್ರ ಅಂತ ಅನಿಸ್ಕೊಳ್ಳುತ್ತೆ. ಈ ಒಂದು ಸೆಕ್ಯುಲಾರಿಟಿಯನ್ನು ಸಹ ಮೇಂಟೈನ್ ಮಾಡಬೇಕು ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ಭಾರತ ಯಾವ ರೀತಿಯಾಗಿ ಒಂದು ಲಾಂಗ್ ಟರ್ಮ್ ಅಪ್ರೋಚನ್ನು ಇಲ್ಲಿ ತರಬೇಕು ಅಂತ ಆಥರ್ ಅವರು ಎಂಫಸಿಸ್ ಮಾಡ್ತಾ ಇದ್ದಾರೆ. ಸೊ ಜನರಲಿ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಈ ಒಂದು ಅರ್ಬನ್ ಟೆರರಿಸಮ್ ಆಗಿರ್ಬೋದು, ಇಂಟರ್ನಲ್ ಸೆಕ್ಯೂರಿಟಿ ಆಸ್ಪೆಕ್ಟ್ ಅಂತ ಬಂದಾಗ ಫ್ಯೂ ಪಾಯಿಂಟ್ಸ್ಗಳನ್ನು ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ನಾವು ಕನೆಕ್ಟ್ ಮಾಡ್ಕೋಬೋದು. ಇವತ್ತಿನ ಒಂದು ಕ್ವಶನ್ ಆಫ್ ದ ಡೇ ಸೆಕ್ಷನ್ನಲ್ಲಿ 2025 ಜನ್ ವಿಶ್ವಾಸ್ ಅಮೆಂಡ್ಮೆಂಟ್ ಬಿಲ್ಗೆ ಸಂಬಂಧಪಟ್ಟಂಥ ಸ್ಟೇಟ್ಮೆಂಟ್ಸ್ಗಳನ್ನು ಮೆನ್ಷನ್ ಮಾಡಿದ್ದಾರೆ. 4 ಸ್ಟೇಟ್ಮೆಂಟ್ಸ್ಗಳಿದ್ದಾವೆ. ಈ ಒಂದು ಬಿಲ್ ರಿಲೇಟೆಡ್ ಇರುವಂತೆ ಯಾವ ರೀತಿಯಂಥ ಆಬ್ಜೆಕ್ಟಿವ್ ಇದೆ ಅಂದರೆ ಇದರ ಒಂದು ಇಂಪಾರ್ಟೆನ್ಸ್ನ ಆಧಾರದ ಮೇಲೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ, ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ನಮಗೆ ಕಮೆಂಟ್ನ ಮುಖಾಂತರ ತಿಳಿಸಿಕೊಡಿ. ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.